ಹಲೋ ಗುಡ್ ಈವ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಓಕೆ ಮಕ್ಕಳ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇವತ್ತು ನಾವು ಯಾವ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಸ್ಕ್ರೀನ್ ಅಲ್ಲಿ ಒಂದು ಟಾಪಿಕ್ ನ ಹೆಸರು ಕಾಣಿಸ್ತಾ ಇದೆ. ಏನಂತ? ಸಂಭವನೀಯತೆ ಅಂತ ಒಂದು ಟಾಪಿಕ್ ನ ಹೆಸರು ಕಾಣಿಸ್ತಾ ಇದೆ ಅಲ್ವಾ? ಹಾಗಿದ್ರೆ ಇವತ್ತು ಯಾವ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಸಂಭವನೀಯತೆ. ಸಂಭವನೀಯತೆ ಅಂತಂದ್ರೆ ಏನು? ಕನ್ನಡದಲ್ಲಿ ಸ್ಪಷ್ಟವಾಗಿ ನಾವು ಬರೆದಿದ್ದೀವಿ ಸಂಭವನೀಯತೆ. ಹಾಗಿದ್ರೆ ಸಂಭವನೀಯತೆ ಅಂದ್ರೆ ಏನು? ಇದ್ರ ಮೇಲೆ ಲೆಕ್ಕಗಳು ಯಾವ ತರ ಬರುತ್ತೆ, ನಾವು ಏನನ್ನ ಇದ್ರಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸಂಭವನೀಯತೆ ಇದನ್ನ ನಾವೇನಂತ ಹೇಳ್ತೀವಿ? ಪ್ರೊಬ್ಯಾಬಿಲಿಟಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರೊಬ್ಯಾಬಿಲಿಟಿ. ಸಂಭವ. ಯಾವಾಗ ಸಂಭವ ಅಂತ ನೀವು ಹೇಳ್ತೀರಾ? ಯಾವಾಗ ಒಂದು ಘಟನೆ ಘಟಿಸುತ್ತೆ ಅವಾಗ ಸಂಭವ ಆಗುವಂತಹ ಸಂಭವ ಇದೆ ಅಂತ ನಾವು ಹೇಳ್ತೀವಿ. ಹೌದಾ? ಸಂಭವನೀಯತೆ. ಹಾಗಿದ್ರೆ ಸಂಭವನೀಯತೆ ಅಂದ್ರೆ ಏನು? ಚಾನ್ಸಸ್ ಅಲ್ವಾ? ಚಾನ್ಸಸ್. ಮೋಡ ಇದೆ, ಸೊ ಮಳೆ ಬರತ್ತೆ. ಈಗ ಮೇ ತಿಂಗಳಲ್ಲಿ, ಈಗಂತೂ ಮೇ ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆಗಿದೆ, ಅದು ಬೇರೆ ವಿಷಯ. ಆದ್ರೆ ಮೇವರೆಗೂ ಬೇಸಿಗೆಗಾಲ ಅಲ್ವಾ? ಸೊ ಮೇ ಅಥವಾ ಏಪ್ರಿಲ್ ನಲ್ಲಿ ತುಂಬಾ ಬಿಸಿಲಿತ್ತು, ಸಡನ್ ಆಗಿ ಮೋಡ ಕವಿದಿದೆ. ಅವಾಗ ಏನಂತ ಹೇಳ್ಬೋದು? ಇವತ್ತು ತುಂಬಾ ಮೋಡ ಕವಿದಿದೆ, ಬೆಳಗ್ಗೆಯಿಂದ ಮೋಡ ಇದೆ, ಸೊ ಮಳೆ ಬರಬಹುದು, ಅಥವಾ ಈಗ ಮಳೆ ಬರ್ಬೋದು, ಅಥವಾ ಸಂಜೆವರೆಗೂ ಮಳೆ ಬರಬಹುದು ಅಂತ ನಾವು ಹೇಳ್ಬೋದು. ಮಳೆ ಬರಬಹುದು, ಬರದೇನೂ ಇರಬಹುದು ಅಲ್ವಾ? ಕೆಲವೊಂದ್ಸತಿ ಹಂಗೆ ಆಗತ್ತೆ, ತುಂಬಾ ದಟ್ಟವಾದ ಮೋಡ ಕವಿದಿರತ್ತೆ, ನೋಡ್ತಿದ್ದಂತೆ ಮಾಯ ಆಗಿ ಹೋಗುತ್ತೆ. ನಮ್ಗೇನ್ ಅನ್ಸುತ್ತೆ? ಈಗಾನೇ ಮಳೆ ಬರತ್ತೆ, ಜೋರಾಗಿ ಮಳೆ ಬರತ್ತೆ ಅಂತ ಅನ್ಕೋತೀವಿ. ಆದ್ರೆ ನೆಕ್ಸ್ಟ್ ಮೂಮೆಂಟ್ ಏನಾಗತ್ತೆ? ಸ್ವಲ್ಪ ಹೊತ್ತಿನ ನಂತರ ಬಿಸಿಲು ಬೀಳತ್ತೆ. ಅಂದ್ರೆ ಅಲ್ಲಿ ಸಂಭವ ಇದೆ, ಮಳೆ ಬರಬಹುದು, ಬರದೇನೂ ಇರಬಹುದು. ಹೌದಾ? ಹಾಗೇನೆ ನೀವು ಸಂಡೇ ನಿಮ್ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರ. ಓಕೆ, ಸೊ ಏನೋ ಕೆಲ್ಸ ಬಂತು, ನೀವು ಹೋಗಕ್ ಆಗಲ್ಲ ಅಂದ್ರೆ ಹೋಗ್ಬಹುದು, ಹೋಗ್ದೇನೂ ಇರಬಹುದು. ಹಾಗಾದ್ರೆ ನಾವೇನಂತ ಹೇಳ್ಬೋದು? ಸಂಭವನೀಯತೆ ಅಂತಂದ್ರೆ ಏನು? ಚಾನ್ಸಸ್. ಯಾವುದೇ ಒಂದು ಕೆಲಸ ಮಾಡ್ಬೇಕಿದ್ರೆ ಆಗ್ಬಹುದು, ಸಂಭವ ಇದೆ ನೋಡೋಣ, ಚಾನ್ಸಸ್ ಇದೆ ನೋಡೋಣ ಅಂತ ನಾವು ಅಂತಿರ್ತೀವಿ ಅಲ್ವಾ? ಓಕೆ, ಕ್ರಿಕೆಟ್ ಆಡೋವಾಗ ನೆಕ್ಸ್ಟ್ ಬಾಲ್ ಅವ್ನು 4 ಹೊಡಿತಾನೆ, ಹೊಡಿಬಹುದು, ಹೊಡೆದೇನೂ ಇರಬಹುದು. ಹೌದಾ? ನೆಕ್ಸ್ಟ್ ಬಾಲ್ ಅವ್ನು ಔಟ್ ಆಗ್ತಾನೆ, ಔಟ್ ಆಗಬಹುದು, ಆಗದೇನೂ ಇರಬಹುದು. ಹೌದಾ? ಮೇ ಬಿ, ಮೇ ನಾಟ್ ಬಿ, ಆಗಬಹುದು, ಆಗದೇನೂ ಇರಬಹುದು ಅಲ್ವಾ? ನಾನು ಈ ಸತಿ ಎಕ್ಸಾಮ್ ನಲ್ಲಿ 100/100 ಮಾಡೇ ಮಾಡ್ತೀನಿ. ಎಸ್, ಮಾಡ್ತೀರಾ. ಕೆಲವೊಂದ್ಸತಿ ಏನಾಗತ್ತೆ? ಮಾಡಬಹುದು, ಎಲ್ಲೋ ಒಂದ್ ಅಂಕ ಕಡಿಮೆ ಆಗಿ ಮಾಡದೇನೂ ಇರಬಹುದು. ಅಂದ್ರೆ ನಾವೆಲ್ಲಿ ಚಾನ್ಸಸ್ ಇದೆ ಅಂತ ನಾವು ಹೇಳ್ತೀವಿ. ಹೌದಾ? ಯಾವುದೇ ಒಂದು ಕೆಲಸ ಮಾಡ್ಬೇಕಿದ್ರೆ ಅಲ್ಲಿ ಚಾನ್ಸಸ್ ಇದೆ, ಆಗುವಂತಹ ಸಂಭವ ಇದೆ, ನೋಡೋಣ, ಆಗಬಹುದು ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ? ಸಂಭವನೀಯತೆ ಅಂತ ಹೇಳ್ತೀವಿ. ಓಕೆ, ಇದನ್ನ ನಾವೀಗಾಗ್ಲೇ 8th ಸ್ಟ್ಯಾಂಡರ್ಡ್ ಮತ್ತೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದನ್ನ ನಾವು ಅಧ್ಯಯನ ಮಾಡಿದೀವಿ ಅಲ್ವಾ? ಸೊ ನೆನಪಿದೆ ಅಂತ ಅನ್ಕೋತೀನಿ ಸಂಭವನೀಯತೆ. ಹಾಗಿದ್ರೆ ಅಲ್ಲಿ ಈ ಸಂಭವನೀಯತೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪದಗಳನ್ನ ನಾವು ಬಳಸ್ತಾ ಇದ್ವಿ, ನೆನಪಿದೆನಾ? ಕೆಲವೊಂದು ಪದಗಳನ್ನ ನಾವು ಬಳಸ್ತಾ ಇದ್ದೀವಿ. ಅಂದ್ರೆ ಸಂಭವನೀಯತೆಗೆ ಸಂಬಂಧಿಸಿದ ಪದಗಳು ಅಂತ ನಾವು ಹೇಳ್ತಾ ಇದ್ವಿ. ಯಾವ್ಯಾವ ಪದಗಳು ಹಾಗಿದ್ರೆ? ಸಂಭವನೀಯತೆಗೆ ಸಂಬಂಧಿಸಿದ ಪದಗಳು ಯಾವ್ಯಾವ ಪದಗಳನ್ನ ನಾವು ಬಳಸ್ತಾ ಇದ್ವಿ? ಒಂದ್ಸತಿ ನೆನಪು ಮಾಡ್ಕೊಳ್ರಿ. ಸಂಬಂಧಿಸಿದ ಪದಗಳು. ಸೊ ಮಕ್ಕಳೇ, ನಮ್ಗೆ ಈಗ ನಾವು ಮತ್ತೆ 8th ಸ್ಟ್ಯಾಂಡರ್ಡ್ ಮತ್ತೆ 9th ಸ್ಟ್ಯಾಂಡರ್ಡ್ ಹೋಗೋಣ. ಅಲ್ಲಿ ಕೆಲವೊಂದು ಪದಗಳನ್ನ ಬಳಸ್ತಾ ಇದ್ವಿ. ನಾನೀಗ ಬರಿತೀನಿ, ನಿಮ್ಗೆ ನೆನಪಾಗ್ಬೋದು. ಓಕೆ, ಯಾವ ಒಂದು ವರ್ಡ್ ಅನ್ನ ಬಳಸ್ತಾ ಇದ್ವಿ? ಪ್ರಯೋಗ. ಮತ್ತೆ ಪ್ರಯೋಗ ಅಂತ ನಾವು ಬಳಸ್ತಾ ಇದ್ವಿ. ನೆಕ್ಸ್ಟ್ ಯಾದೃಚ್ಛಿಕ ಪ್ರಯೋಗ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಪ್ರಯೋಗವನ್ನ ನಾವು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಯಾದೃಚ್ಛಿಕ ಪ್ರಯೋಗ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಹೌದಾ? ನೆನ್ಪಾಯ್ತಾ? ಹಾಗೆ ಇನ್ನೊಂದು ಪದ ಬಳಸ್ತಾ ಇದ್ವಿ, ಯಾವ್ದಂತ?
ಘಟನೆ ಅಂತ ಒಂದು ಪದ ಬಳಸ್ತಾ ಇದ್ವಿ, ನೆನ್ಪಿದೆನಾ? ಘಟನೆ. ನೆಕ್ಸ್ಟ್ ಫಲಿತಗಣ. ಇವೆಲ್ಲನೂ ಕೂಡ ನಾವು ಈಗಾಗ್ಲೇ ಅಧ್ಯಯನ ಮಾಡಿದೀವಿ. ಫಲಿತ ಗಣ, ಇವುಗಳನ್ನ ಸಂಭವನೀಯತೆಗೆ ಸಂಬಂಧಿಸಿದಂತಹ ಪದಗಳು, ದ ಟರ್ಮ್ಸ್ ರಿಲೇಟೆಡ್ ಟು ಪ್ರೊಬ್ಯಾಬಿಲಿಟಿ ಅಂತ ನಾವು ಹೇಳ್ತೀವಿ. ಪ್ರಯೋಗ. ಪ್ರಯೋಗ ಅಂದ್ರೆ ಏನು ಗೊತ್ತಿದೆ? ಪ್ರಯೋಗ ಅಂತಂದ್ರೆ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ಅಂದ್ರೆ ಹೆಚ್ಚಾಗಿ ನಾವು ಇದನ್ನ ವಿಜ್ಞಾನದಲ್ಲಿ ನೋಡ್ತೀವಿ, ಹೌದಾ? ಸಿಂಪಲ್ ಆಗಿ ನಮಗ್ ನೆನಪಾಗೋದಲ್ಲಿ ವಿಜ್ಞಾನದಲ್ಲಿ. ಸೊ ಪ್ರಯೋಗವನ್ನ ಮಾಡ್ತೀವಿ, ಅದಕ್ಕೆ ನಾವೇನಂತ ಹೇಳ್ತೀವಿ? ಎಕ್ಸ್ಪೆರಿಮೆಂಟ್. ಅಲ್ಲಿ ಯಾವುದೇ ಎರಡು ವಸ್ತುಗಳನ್ನ ಸೇರಿಸ್ತೀವಿ, ಒಂದು ಹೊಸ ಉತ್ಪನ್ನ ಬರುತ್ತೆ. ಇದನ್ನ ನಾವು ಈಗಾಗ್ಲೇ ಕಲ್ತಿದೀವಿ. ಎರಡು ವಸ್ತುಗಳನ್ನ ಸೇರಿಸಿದಾಗ ಅಲ್ಲಿ ಏನಾಗತ್ತೆ? ಒಂದು ಉತ್ಪನ್ನ ಉಂಟಾಗತ್ತೆ. ಎರಡು ವಸ್ತುಗಳು ಪ್ರತಿವರ್ತಿಸಿದಾಗ ಒಂದು ಉತ್ಪನ್ನ ಉಂಟಾಗತ್ತೆ. ಅಲ್ಲಿ ನಾವೇನ್ ಮಾಡಿದ್ವಿ? ಒಂದು ಪ್ರಯೋಗವನ್ನ ಮಾಡಿದ್ವಿ ಅಲ್ವಾ? ಇದನ್ನ ನಾವು ಲ್ಯಾಬ್ರೋಟರಿಯಲ್ಲೇ ಮಾಡ್ಬೇಕಂತೇನಿಲ್ಲ. ಸೊ ಸಿಂಪಲ್ ಆಗಿ ನಾವು ನೀರಲ್ಲಿ ಉಪ್ಪನ್ನ ಹಾಕಿದಾಗ ಅದು ಕೂಡ ಒಂದು ಪ್ರಯೋಗನೇ ಅಲ್ವಾ? ಸೊ ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ? ಎರಡು ವಸ್ತುಗಳನ್ನ ಸೇರಿಸಿ ಒಂದು ಹೊಸ ಉತ್ಪನ್ನವನ್ನ ತಗೋತೀವಿ, ಅದು ಪ್ರಯೋಗ. ನೆಕ್ಸ್ಟ್ ಬರೋದು ಯಾದೃಚ್ಛಿಕ ಪ್ರಯೋಗ. ಇಲ್ಲೂ ಕೂಡ ಪ್ರಯೋಗ ಅಂತಾನೆ ಬಳಸ್ತೀವಿ, ಇಲ್ಲೂ ಕೂಡ ಪ್ರಯೋಗ ಅಂತಾನೆ ಇದೆ. ಹಾಗಿದ್ರೆ ಪ್ರಯೋಗ ಮತ್ತು ಯಾದೃಚ್ಛಿಕ ಪ್ರಯೋಗದ ನಡುವೆ ಏನ್ ವ್ಯತ್ಯಾಸ ಇದೆ? ಒಂದ್ಸತಿ ನೆನಪು ಮಾಡ್ಕೊಡ್ರಿ. ನಾವು ಇದನ್ನ ಈಗಾಗ್ಲೇ ನೋಡಿದೀವಿ. ಯಾದೃಚ್ಛಿಕ ಪ್ರಯೋಗ ಅಂತಂದ್ರೆ ಒಂದು ಕಾಯಿನ್ ಅನ್ನ ನಾನು ಟಾಸ್ ಮಾಡ್ತೀನಿ. ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ಮೇಲೆ ರಿಸಲ್ಟ್ ಏನ್ ಬರುತ್ತೆ ನಿಮ್ಗೆ? ಆ ಕಾಯಿನ್ ಅನ್ನ ಟಾಸ್ ಮಾಡಿದ್ಮೇಲೆ ನಾವು ಅದನ್ನ ನೋಡಿದ್ರೆ ಒಂದು ಹೆಡ್ ಆದ್ರೂ ಬರ್ಬಹುದು ಅಥವಾ ಟೇಲ್ ಆದ್ರೂ ಬರ್ಬಹುದು ಅಲ್ವಾ? ಹೆಡ್ ಆದ್ರೂ ಬರಬಹುದು ಅಥವಾ ಟೇಲ್ ಆದ್ರೂ ಬರಬಹುದು. ನಮ್ಗೆ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ ಮೇಲೆ ಬರುವಂತಹ ಫಲಿತಾಂಶಗಳು ಗೊತ್ತಿರತ್ತೆ, ಆದ್ರೆ ನಮ್ಗೆ ಏನ್ ಗೊತ್ತಿರಲ್ಲ, ಎಕ್ಸಾಕ್ಟ್ ಆಗಿ ಈಗ ಹೆಡ್ಡೇ ಬೀಳತ್ತೆ, ಈಗ ಟೇಲೇ ಬೀಳತ್ತೆ ಅಂತ ಏನಾದ್ರೂ ಹೇಳಕ್ಕಾಗತ್ತಾ? ಇಲ್ಲ. ಅಂದ್ರೆ ಸಂಭವ ಇರುವಂತಹ ಫಲಿತಾಂಶ, ಸಂಭವನೀಯ ಫಲಿತಾಂಶಗಳು ನಮಗ್ ಗೊತ್ತಿದೆ, ಆದ್ರೆ ಎಕ್ಸಾಕ್ಟ್ ಆಗಿ ಇದೇ ಬೀಳತ್ತೆ ಅಂತ ನಿಮ್ಗೆ ಏನಾದ್ರೂ ಹೇಳೋದಕ್ ಸಾಧ್ಯ ಇದೆನಾ? ಇಲ್ಲ. ಅಂತಹ ಪ್ರಯೋಗಕ್ಕೆ ನಾವೇನಂತ ಹೇಳ್ತೀವಿ? ಯಾದೃಚ್ಛಿಕ ಪ್ರಯೋಗ. ಫಲಿತಾಂಶಗಳು ಮುಂಚೆನೆ ಗೊತ್ತಿದೆ, ಆದ್ರೆ ಇದೇ ಫಲಿತಾಂಶ ಬರುತ್ತೆ ಅಂತ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ದಾಳ ಇದೆ. ನಾವು ಹಾವು ಏಣಿ ಆಟ ಆಡುವಾಗ ಡಯಸ್ ಅನ್ನ ಯೂಸ್ ಮಾಡ್ತೀವಲ್ಲ, ಎಷ್ಟು ಮುಖಗಳಿರತ್ತೆ? 6 ಮುಖಗಳಿರತ್ತೆ. ನೀವು ಅದನ್ನ ಉರುಳಿಸ್ತೀರ. ಉರುಳಿಸಿದಾಗ 1 ಬರಬಹುದು, 2 ಬರಬಹುದು, 3 ಬರಬಹುದು, 4 ಬರಬಹುದು, ಅಥವಾ 5 ಬರಬಹುದು, ಅಥವಾ 6 ಬರಬಹುದು. ಈ 6ರಲ್ಲಿ ಯಾವ್ದಾದ್ರೂ ಒಂದು ಫಲಿತಾಂಶ ಬರಬಹುದು. ನಿಮಗ್ ಗೊತ್ತಿದೆ ಯಾವುದೋ ಒಂದು ಬರುತ್ತೆ, ಆದ್ರೆ ಇದೇ ಬರುತ್ತೆ ಅಂತ ನಮ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರಯೋಗ ನಡೆದ ಮೇಲೆ ಬರುವಂತಹ ಸಂಭವನೀಯ ಫಲಿತಾಂಶಗಳು ನಮಗ್ ಗೊತ್ತಿದೆ, ಹೌದಾ? ಈಗ ಪ್ರಯೋಗದಲ್ಲಿ ಏನಾಗತ್ತೆ? ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಈಗ ಎರಡು ವಸ್ತುಗಳನ್ನ ನಾವು ಸೇರಿಸಿದಾಗ ಉತ್ಪನ್ನ ಏನ್ ಬರುತ್ತೆ ನಮಗ್ ಗೊತ್ತಿಲ್ಲ. ಯಾಕೆ? ನಾವ್ ಅದನ್ನ ಸೇರಿಸಿದ್ಮೇಲೆ ಏನ್ ಉತ್ಪನ್ನ ಬರುತ್ತೆ ಅಂತ ನಾವು ಕಾಯ್ದು ನೋಡ್ಬೇಕು. ಇಲ್ಲೇನಾಗತ್ತೆ? ನಿಮಗ್ ಫಲಿತಾಂಶ ಗೊತ್ತಿದೆ, ಅಲ್ಲಿ ಫಲಿತಾಂಶ ಗೊತ್ತಿರಲ್ಲ ಇದೇ ಬರುತ್ತೆ ಅಂತ. ಇಲ್ಲಿ ಫಲಿತಾಂಶ ಗೊತ್ತಿದೆ, ಆದ್ರೆ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಹೆಡ್ಡೇ ಬರುತ್ತೆ ಟೇಲೇ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೆಕ್ಸ್ಟ್ ಘಟನೆ ಅಂತ ಬರುತ್ತೆ. ಘಟನೆಗೆ ನಾವೇನಂತ ಹೇಳ್ತೀವಿ? ಈವೆಂಟ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ ಇದನ್ನ. ಇದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಇದು ಎಕ್ಸ್ಪೆರಿಮೆಂಟ್, ಇದು ಘಟನೆ. ಈವೆಂಟ್. ಈವೆಂಟ್ ಅಂದ್ರೆ ಏನು ಹಾಗಿದ್ರೆ? ಓಕೆ, ಈವೆಂಟ್ ಅಂದ್ರೆ ಇಲ್ಲಿ ಪ್ರಯೋಗ ನಡೆಯುವಾಗ ಘಟಿಸುವಂತಹ ಫಲಿತಾಂಶಗಳು. ಅಂದ್ರೆ ಒಂದು ಘಟನೆ ನಡೆದಿದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ? ಘಟನೆ. ಅಂದ್ರೆ ಹೆಡ್ ಬೀಳತ್ತೆ, ಟೇಲ್ ಬೀಳತ್ತೆ, 1 ಬೀಳತ್ತೆ, 2 ಬೀಳತ್ತೆ, 3 ಬೀಳತ್ತೆ ಅಂತಂದ್ರೆ ಘಟಿಸುವ ಕ್ರಮ ಅದಕ್ಕೆ ನಾವೇನಂತ ಹೇಳ್ತೀವಿ? ಈವೆಂಟ್ ಅಂತ ಹೇಳ್ತೀವಿ. ಇದನ್ನೇ ನಾನೇನಾದ್ರೂ ಒಂದು ಗಣದಲ್ಲಿ ಬರೆದ್ರೆ, 2 ಕಾಯಿನ್ ಅನ್ನ ಅಟ್ ಎ ಟೈಮ್ ನಾನು ಟಾಸ್ ಮಾಡಿದ್ರೆ ಅಲ್ಲಿ ಏನ್ ಬರಬಹುದು? ಒಂದು ನನ್ಗೆ ಏನ್ ಬರಬಹುದು? ಹೆಡ್ ಬರಬಹುದು. ಅಂದ್ರೆ ಈ ಕಡೆ ಒಂದು ಕಾಯಿನ್, ಈ ಕಡೆ ಒಂದು ಕಾಯಿನ್, ಎರಡನ್ನು ಒಂದೇ ಸಮಯದಲ್ಲಿ ನಾನು ಟಾಸ್ ಮಾಡಿದ್ರೆ ನನಗೆ ಏನ್ ಫಲಿತಾಂಶ ಬರುತ್ತೆ? ಒಂದು ಹೆಡ್ ಬರಬಹುದು, ಅಥವಾ ಟೇಲ್ ಬರಬಹುದು, ಅಥವಾ ಹೆಡ್ ಟೇಲ್ ಬರಬಹುದು, ಅಥವಾ ಟೇಲ್ ಹೆಡ್ ಬರಬಹುದು ಅಲ್ವಾ? ಇಷ್ಟು ಫಲಿತಾಂಶಗಳು ನಮ್ಗೆ ಸಿಗತ್ತೆ.
ಇದನ್ನ ನಾನೇನಾದ್ರೂ ಒಂದು ಗಣ ಅಂದ್ರೆ ಪುಷ್ಪಾವರಣದಲ್ಲಿ ನಾನೇನಾದ್ರೂ ಬರೆದ್ರೆ ಅದನ್ನ ನಾವು ಫಲಿತ ಗಣ, ಫಲಿತಾಂಶಗಳ ಗಣಕ್ಕೆ ಫಲಿತ ಗಣ ಅಂತ ಹೇಳ್ತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳ್ತಾರೆ, ನೆನ್ಪಿಟ್ಕೊಳ್ರಿ. ಅದಕ್ಕೋಸ್ಕರ ನಾವು ಫಲಿತ ಗಣವನ್ನ ಎಸ್ ಎನ್ನುವಂತಹ ಒಂದು ಅಕ್ಷರದಿಂದ ಸೂಚಿಸ್ತೀವಿ. ಇದನ್ನೇ ನಾನು ಹೆಡ್ ಹೆಡ್, ಟೇಲ್ ಟೇಲ್, ಹೆಡ್ ಟೇಲ್, ಟೇಲ್ ಹೆಡ್ ಅಂತ ಒಂದು ಗಣದ ರೂಪದಲ್ಲಿ ಬರೆದ್ರೆ, ಪುಷ್ಪಾವರಣದ ಒಳಗೆ, ಪುಷ್ಪಾವರಣ ಬಳಸಿದೀವಿ ಇಲ್ಲಿ, ಓಕೆ, ಪುಷ್ಪಾವರಣದ ಒಳಗೆ ಬರೆದಿದ್ದೀವಿ. ಹಾಗೆ ಈ ಗಣವನ್ನ ನಾವು ಎಸ್ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಯಾಕೆ? ಸ್ಯಾಂಪಲ್ ಸ್ಪೇಸ್. ಓಕೆ, ಹಾಗಾಗಿ ಇದನ್ನ ಫಲಿತ ಗಣ ಅಂತ ಹೇಳ್ತಾರೆ. ಏನಿದು? ಇದನ್ನ ನಾವ್ ಈಗಾಗ್ಲೇ ಕಲ್ತಿದೀವಿ, ಜಸ್ಟ್ ಒಂದ್ಸತಿ ರೀಕಾಲ್ ಮಾಡ್ಕೊಂಡ್ವಿ ಅಲ್ವಾ? ಸಂಭವನೀಯತೆಗೆ ಸಂಬಂಧಿಸಿದಂತಹ ಪದಗಳು. ನೆಕ್ಸ್ಟ್, ಈಗ ನಾವು ಈ ಒಂದು ಅಧ್ಯಾಯದಲ್ಲಿ ಇಲ್ಲಿ ನಮ್ಗೆ MCQ ಕ್ವಶನ್ ಮತ್ತೆ 1-2 ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಟಾಪಿಕ್ ತುಂಬಾ ಈಸಿ ಇದೆ. ಜಸ್ಟ್ ನಾವೇನ್ ಮಾಡ್ಬೇಕು, ಸೂತ್ರವನ್ನ ನೆನ್ಪಿಟ್ಕೋಬೇಕು. ಒಂದು ಘಟನೆ ಯ ಪ್ರಾಯೋಗಿಕ ಅಥವಾ ಅನುಭವ ವೇದ್ಯ ಸಂಭವನೀಯತೆಯನ್ನ ಕಂಡುಹಿಡಿಬೇಕಿದ್ರೆ P of E ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಈವೆಂಟ್. ಅಂತಂದ್ರೆ ಏನು? ಈವೆಂಟ್. ಓಕೆ, P ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಈವೆಂಟ್, ಘಟನೆಯ ಸಂಭವನೀಯತೆ ಅಂತ ಅರ್ಥ. ಘಟನೆ ಸಂಭವಿಸಿದ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಘಟನೆಯ ಸೈದ್ಧಾಂತಿಕ ಸಂಭವನೀಯತೆ ಅಂದ್ರೆ ಈಗ ನಾವು ಲೆಕ್ಕದಲ್ಲಿ ಎಲ್ಲಾ ಕಡೆ ನೋಡ್ತೀವಿ, ನೆಕ್ಸ್ಟ್ ಎಕ್ಸಾಂಪಲ್ ನಲ್ಲಿ ನೋಡ್ತೀರಾ, P of E ಅವಾಗ ಪ್ರೊಬ್ಯಾಬಿಲಿಟಿ ಆಫ್ ಈವೆಂಟ್ ಅನ್ನ ಕಂಡುಹಿಡಿಬೇಕಿದ್ರೆ ಘಟನೆ ಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ ಅಂತ ಇದೆ. ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಯಿನ್ ಅನ್ನ ನಾನು ಟಾಸ್ ಮಾಡ್ತೀನಿ. ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ಮೇಲೆ ನಿಮ್ಗೇನ್ ಕೇಳ್ತೀನಿ? ಶಿರವನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತೀನಿ. ಶಿರ ಅಂತಂದ್ರೆ ಹೆಡ್ ಅಲ್ವಾ? ಶಿರವನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ರೆ ಅವಾಗ ನೀವೇನು ಯೋಚನೆ ಮಾಡ್ತೀರಾ? ಶಿರವನ್ನು ಪಡೆಯುವ ಸಂಭವನೀಯತೆಯನ್ನ ನಾನು ಕಂಡುಹಿಡಿಬೇಕು. ನನಗ್ ಗೊತ್ತಿದೆ, ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಎಷ್ಟು ರಿಸಲ್ಟ್ ಅನ್ನ ನಾನು ಪಡಿಬಹುದು? 2 ರಿಸಲ್ಟ್ ಅನ್ನ ನಾನು ಪಡಿಬಹುದು, 2 ಫಲಿತಾಂಶಗಳನ್ನ ಪಡಿಬಹುದು. ಯಾವುದು? ಹೆಡ್ ಮತ್ತೆ ಟೇಲ್. ನನಗೇನ್ ಬೇಕಾಗಿದೆ? ನನಗೆ ಶಿರವನ್ನ ಮಾತ್ರ ಪಡೆಯುವಂತಹ ಸಂಭವನೀಯತೆ. ನಾನೆಲ್ಲೂ ಕೂಡ ಟೇಲ್ ಅಂತ ಹೇಳಿಲ್ಲ, ಪುಚ್ಛ ಅಂತ ಹೇಳಿಲ್ಲ, ಕೇವಲ ಶಿರವನ್ನ ಪಡೆಯುವ ಸಂಭವನೀಯತೆ ಅಂತ ಬೇಕಿದ್ರೆ ನನ್ಗೆ ಸ್ಯಾಂಪಲ್ ಸ್ಪೇಸ್ ಅನ್ನ ಬರ್ಕೋತೀರಾ. ಫಲಿತಗಣ ಅಂತಂದ್ರೆ ಹೆಡ್ ಮತ್ತೆ ಟೇಲ್. ಒಂದು ನಾಣ್ಯವನ್ನ ಚಿಮ್ಮಿದಾಗ ಬರುವಂತಹ ಫಲಿತಾಂಶಗಳು ಹೆಡ್ ಮತ್ತೆ ಟೇಲ್. ಈಗ ನನಗೇನ್ ಬೇಕು? ಶಿರವನ್ನು ಮಾತ್ರ ಪಡೆಯುವ ಸಂಭವನೀಯತೆ ಅಂದಾಗ P of E is equal to ಎಷ್ಟು ಹೆಡ್ ಬರುತ್ತೆ? ಒಂದು ನಾಣ್ಯವನ್ನ ಚಿಮ್ಮಿದಾಗ 1 ಹೆಡ್ ಬೀಳುತ್ತೆ. ಹಾಗಾಗಿ ಒಂದೇ ಹೆಡ್ ಕಾಣಿಸ್ತಾ ಇದೆ ಈ ಗಣದಲ್ಲಿ. ಶಿರವನ್ನ ಮಾತ್ರ ಪಡೆಯುವಂತಹ ಸಂಭವನೀಯತೆಯನ್ನ ಕಂಡುಹಿಡಿಬೇಕು. ಹಾಗಿದ್ರೆ ನಾನೇನ್ ಮಾಡ್ತೀನಿ? ಇದು ಶಿರವನ್ನ ಮಾತ್ರ ಪಡೆಯುವಂತಹ ಸಂಭವನೀಯತೆ. ಅವಾಗ ಸೂತ್ರ ಹಾಕೋಣ. P of E is equal to ಇಲ್ಲಿ ಘಟನೆ ಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಇದನ್ನ ಶಾರ್ಟ್ ಫಾರ್ಮ್ ಆಗಿ ನೆನ್ಪಿಟ್ಕೋಬೇಕಿದ್ರೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಏನ್ ಹೀಗಂದ್ರೆ, ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂತಂದ್ರೆ ಯಾವುದರ ಸಂಭವನೀಯತೆಯನ್ನ ನಾನು ಕಂಡು ಹಿಡಿತಾ ಇದ್ದೀನಿ, ಅದು ಅನುಕೂಲಿಸುವ ಫಲಿತಗಳ ಸಂಖ್ಯೆ. ನನಗೇನ್ ಬೇಕಾಗಿದೆ? ಶಿರವನ್ನ ಪಡೆಯುವ ಸಂಭವನೀಯತೆ, ಅದು ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಒಟ್ಟು ಫಲಿತಗಳ ಸಂಖ್ಯೆ ಅಂದಾಗ ಒಟ್ಟು ಎಷ್ಟು ಫಲಿತಾಂಶಗಳು ಸಿಕ್ತು ನನಗಿಲ್ಲಿ? ಒಟ್ಟು 2 ಫಲಿತಾಂಶಗಳು. ಇದನ್ನ ನಾನೇನಂತ ಹೇಳ್ತೀನಿ? N of S ಅಂತ ಹೇಳ್ತೀನಿ. ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್, ಅದನ್ನ N of S ಅಂತ ಹೇಳೋಣ. ಇದಕ್ಕೆ ನಾನೇನಂತ ಕರಿತೀನಿ? N of A ಅಂತ ಕರಿತೀನಿ. ನೀವು ಬೇಕಿದ್ರೆ ಬೇರೆ ಅಕ್ಷರದಿಂದನೂ ಸೂಚಿಸಬಹುದು. N of A ಅಂತಂದ್ರೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ, N of S ಅಂದ್ರೆ ಒಟ್ಟು ಫಲಿತಗಳ ಸಂಖ್ಯೆ. ಒಟ್ಟು ಫಲಿತ ಅಂದ್ರೆ ಒಟ್ಟು ಫಲಿತಾಂಶಗಳ ಸಂಖ್ಯೆ. ಇದು ನಮಗೆ ಬೇಕಾಗಿರುವಂತಹ ಸಂಭವನೀಯ ಫಲಿತಾಂಶ N of A.
ಇದನ್ನ ಇನ್ನೂ ಈಸಿಯಾಗಿ ಬರ್ಕೊಳ್ಳೋದಾದ್ರೆ ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಇವಾಗ ಎನ್ ಆಫ್ ಎ ಅಂದ್ರೆ ಎಷ್ಟಿದೆ? ಒಂದು 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 ಹೆಡ್ ಇದೆ. ಒಟ್ಟು ಫಲಿತಗಳು ಎಷ್ಟಿದೆ ಮಕ್ಕಳ? ಇಲ್ಲಿ 2 ಇದೆ. ಹಾಗಾಗಿ ಡಿವೈಡೆಡ್ ಬೈ 2 ಅಂದ್ರೆ ಶಿರವನ್ನ ಪಡೆಯುವಂತಹ ಸಂಭವನೀಯತೆ ಎಷ್ಟು? 1 ಡಿವೈಡೆಡ್ ಬೈ 2 ಅಂತ ನಾನು ಹೇಳ್ಬಹುದು. ಇದು ಈ ಪಿ ಆಫ್ ಎ ಅಂದ್ರೆ ಈ ಸೂತ್ರವನ್ನ ನೆನ್ಪಿಟ್ಕೋಬೇಕಾದ್ರೆ ನಾನು ಈಸಿಯಾಗಿ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ ಅಂತ ಹೇಳ್ತೀನಿ. ಈಗ ಈ ಹೇಳಿಕೆಗಳನ್ನು ಪೂರ್ತಿಗೊಳಿಸಿ ಅಂತ ಹೇಳಿದ್ದಾರೆ. ಏನಂತ ಇದೆ? ಒಂದೇ ನಿಮಿಷ. ಒಂದು ಘಟನೆ ಇ ಯ ಸಂಭವನೀಯತೆ ಪ್ಲಸ್ ಇ ಅಲ್ಲದ ಸಂಭವನೀಯತೆ ಅಂತಂದ್ರೆ ಯಾವಾಗ ಘಟನೆ ಸಂಭವಿಸತ್ತೆ ಅದರ ಸಂಭವನೀಯತೆಯನ್ನ ನಾವು 1 ಅಂತ ಹೇಳ್ತೀವಿ. ಯಾವಾಗ ಘಟನೆ ಸಂಭವಿಸೋದಿಲ್ಲ ಅವಾಗ ಅದನ್ನ 0 ಅಂತ ಹೇಳ್ತೀವಿ. 1 + 0 ಅಂದ್ರೆ ಏನಾಗತ್ತೆ? 1 ಆಗತ್ತೆ. ನೆನ್ಪಿಟ್ಕೊಡ್ರಿ, 1 + 0. 1 ಅಂದ್ರೆ ಸಂಭವಿಸುವ ಘಟನೆ, ಅಂದ್ರೆ ಘಟನೆ ಸಂಭವಿಸುವಂತಹ ಸಂಭವನೀಯತೆ. ಈ ಅಲ್ಲದ ಘಟನೆ ಇದ್ರೆ ಅದು 0, ಇದು 1. ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು ಡ್ಯಾಶ್. ಇಂತಹ ಘಟನೆಯನ್ನ ಏನಂತ ಹೇಳ್ತಾರೆ? ಸಂಭವಿಸಲು ಅಸಾಧ್ಯವಾದ ಸಂಭವನೀಯತೆ ಅಂದ್ರೆ ಅದನ್ನ 0 ಅಂತ ಹೇಳ್ತೀವಿ. ಇಂತಹ ಘಟನೆಯನ್ನ ಅಸಾಧ್ಯ ಸಂಭವನೀಯತೆ ಅಂತಾನು ಹೇಳ್ತಾರೆ, ಅಥವಾ ಅಖಚಿತ ಘಟನೆ ಅಂತಾನು ಹೇಳ್ತಾರೆ. ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆ, ಖಚಿತವಾಗಿ ಘಟಿಸುತ್ತೆ ಅಂತಂದ್ರೆ ಅದು 1 ಆಗಿರುತ್ತೆ. ಇಂತಹ ಘಟನೆಯನ್ನ ಖಚಿತ ಘಟನೆ, ಇದನ್ನ ಅಖಚಿತ ಘಟನೆ ಅಂತಾನು ಹೇಳ್ತಾರೆ. ಅಖಚಿತ ಘಟನೆ ಅಂತಾನು ಹೇಳ್ತಾರೆ. ಇದನ್ನ ಖಚಿತ ಘಟನೆ ಅಂತ ಹೇಳ್ತಾರೆ. ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಏನಾಗಿರುತ್ತೆ? 1 ಆಗಿರುತ್ತೆ. ಒಂದು ಘಟನೆಯ ಸಂಭವನೀಯತೆಯು 0ಗಿಂತ ದೊಡ್ಡದು ಅಥವಾ ಸಮ ಮತ್ತು 1ಕ್ಕಿಂತ ಚಿಕ್ಕದು ಅಥವಾ ಸಮ. ಅದನ್ನ ಹೇಗ್ ಬರಿತೀವಿ? 0 is less than or equal to P of E is less than or equal to 1. ಅಂದ್ರೆ 0ಗಿಂತ ಸಂಭವನೀಯತೆ ಹೆಚ್ಚಾಗಿರುತ್ತೆ ಮತ್ತು 1ಕ್ಕಿಂತ ಕಡಿಮೆ ಆಗಿರುತ್ತೆ ಅಂತ ನಾವು ಹೇಳ್ಬಹುದು. ಓಕೆ, ಇದನ್ನ ನೆನ್ಪಿಟ್ಕೊಳ್ರಿ. ಲೆಕ್ಕಗಳು ಹೇಗ್ ಬರುತ್ತೆ ಇದ್ರ ಮೇಲೆ ಅಂತ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯ ಇಲ್ಲ? 2/3 -1.5 15% 0.75. ಇಲ್ಲಿ ಮೈನಸ್ ಅಂತ ಬಂದ್ರೆ ಅವಾಗ ಸಂಭವನೀಯತೆ ಆಗಿರಲು ಸಾಧ್ಯ ಇಲ್ಲ ಅಂತ ನಾವು ಹೇಳ್ತೀವಿ. ನೆನ್ಪಿಟ್ಕೊಳ್ರಿ ಇದನ್ನ. ಪಿ ಆಫ್ ಇ 0.05 ಆದರೆ ಈ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಅವಾಗ ಏನ್ ಮಾಡ್ಬೇಕು? ಪಿ ಆಫ್ ಇ ಇಸ್ ಈಕ್ವಲ್ ಟು ಈ ಅಲ್ಲದ ಘಟನೆಯ ಸಂಭವನೀಯತೆ ಅಂದಾಗ 1 - ಪಿ ಆಫ್ ಇ ಅಂತ ಮಾಡ್ಬೇಕು. 1 - 0.05 ಮಾಡ್ತೀರಾ. 1 - 0.05 ಮಾಡಿದ್ರೆ ನಮ್ಗೆ 0.75 ಬರುತ್ತೆ ಅಲ್ವಾ? 1 - 0.05 ಅಂತಂದ್ರೆ 0.95 ಅಂತ ಬಂತು. ಇದು ಈ ಅಲ್ಲದ ಘಟನೆಯ ಸಂಭವನೀಯತೆ. ನೆಕ್ಸ್ಟ್ ಪ್ರಶ್ನೆಗಳು ಯಾವ ತರ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಪ್ರಶ್ನೆಗಳು ಈಸಿ ಇದೆ ಇಲ್ಲಿ. ಒಂದು ಚೀಲವು ನಿಂಬೆ ಪರಿಮಳದ ಕ್ಯಾಂಡಿಗಳನ್ನು ಮಾತ್ರ ಒಳಗೊಂಡಿದೆ. ಮಾಲಿನಿಯು ಚೀಲದೊಳಗೆ ನೋಡದೆ ಒಂದು ಕ್ಯಾಂಡಿಯನ್ನ ಹೊರತೆಗಿತಾಳೆ. ಅವಳು ಹೊರತೆಗೆಯುವ ಕ್ಯಾಂಡಿಯು, ಈಗ ನಿಮ್ ಮುಂದೆ ಒಂದು ಚೀಲ ಇದೆ. ಆ ಚೀಲದಲ್ಲಿ ನಿಂಬೆ ಪರಿಮಳದ ಕ್ಯಾಂಡಿಗಳು, ಕ್ಯಾಂಡಿ ಅಂತಂದ್ರೆ ಚಾಕ್ಲೇಟ್ಸ್ ಅನ್ನ ತಿಂತಿರಲ್ಲ, ಅದು ನಿಂಬೆ ಪರಿಮಳದ ಕ್ಯಾಂಡಿ ಇದೆ. ಮಾಲಿನಿ ಆ ಚೀಲ ನೀವು ನೋಡೋದೇ ಇಲ್ಲ. ಮಾಲಿನಿ ಜಾಗದಲ್ಲಿ ನೀವೇ ಇದ್ರೆ ಏನ್ ಮಾಡ್ತೀರಾ? ಆ ಚೀಲದಲ್ಲಿ ಬಗ್ಗಿ ನೋಡದೆ, ಅಥವಾ ಇನ್ನೊಂದು ಅರ್ಥದಲ್ಲಿ ನಾವ್ ಏನಂತ ಹೇಳ್ಬೋದು, ಉದ್ದೇಶ ಪೂರ್ವಕವಾಗಿ ಇದನ್ನೇ ತೆಗಿಬೇಕು ಅಂತ ನಾವು ನೋಡದೆ ಯಾದೃಚ್ಛಿಕವಾಗಿ ಅಂತಂದ್ರೆ ರ್ಯಾಂಡಮ್ ಆಗಿ ಕೈ ಹಾಕಿದ್ಮೇಲೆ ಯಾವ್ದು ಸಿಗತ್ತೋ ಅದನ್ನ ತೆಗಿತೀರಾ.
ಅವಾಗ ಮಾಲಿನಿಯು ಚೀಲದೊಳಗೆ ನೋಡದೆ ಒಂದು ಕ್ಯಾಂಡಿಯನ್ನ ಹೊರತೆಗಿತಾಳೆ. ಅವಳು ಹೊರತೆಗೆಯುವ ಕ್ಯಾಂಡಿಯು ಕಿತ್ತಳೆ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆ ಎಷ್ಟು? ಒಂದು ನಿಂಬೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಕರೆಕ್ಟ್ ಆಗಿ ಪ್ರಶ್ನೆ ಓದಿದ್ರೆ ಅರ್ಥ ಆಗುತ್ತೆ. ಈ ಚೀಲದಲ್ಲಿ ಏನಿದೆ? ಕೇವಲ ನಿಂಬೆ ಪರಿಮಳದ ಕ್ಯಾಂಡಿ ಇದೆ. ಕೇವಲ ನಿಂಬೆ ಪರಿಮಳದ ಕ್ಯಾಂಡಿಗಳು ಮಾತ್ರ ಇದೆ ಅಂದ್ರೆ ಅಲ್ಲಿ ಬೇರೆ ಪರಿಮಳದ ಕ್ಯಾಂಡಿಗಳು ಇಲ್ವೇ ಇಲ್ಲ. ಕೇವಲ ನಿಂಬೆ ಪರಿಮಳ ಅಂದ್ರೆ ಬರೀ ನಿಂಬೆ ಪರಿಮಳ ಮಾತ್ರ ಇದೆ. ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ? ಕಿತ್ತಳೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಯಾವಾಗ ಘಟನೆ ಸಂಭವಿಸೋದಿಲ್ಲ, ಘಟನೆ ಸಂಭವಿಸೋದಿಲ್ಲ ಅಂದ್ರೆ ಅರ್ಥ ಏನು? ಇಲ್ಲಿ ನಮಗೆ ಕಿತ್ತಳೆ ಪರಿಮಳದ ಕ್ಯಾಂಡಿ ಇಲ್ಲ ಅಂದಾಗ ಕಿತ್ತಳೆ ಪರಿಮಳದ ಕ್ಯಾಂಡಿ ಹೊರತೆಗೆಯೋದಕ್ಕೆ ಸಾಧ್ಯ ಆಗತ್ತಾ? ಆಗೋದಿಲ್ಲ. ಅದನ್ನ ನಾವೇನಂತ ಹೇಳ್ತೀವಿ? ಇಲ್ಲಿ ಘಟನೆ ಸಂಭವಿಸಿಲ್ಲ ಅಂತ ನಾವ್ ಹೇಳ್ತೀವಿ. ಆವಾಗ ಯಾವಾಗ ಘಟನೆ ಸಂಭವಿಸೋದಿಲ್ಲ ಆವಾಗ ಸಂಭವನೀಯತೆ ಏನಾಗಿರುತ್ತೆ? 0 ಆಗಿರುತ್ತೆ. ಒಂದು ಕಿತ್ತಳೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ ಏನಾಗಿರುತ್ತೆ? 0. ಯಾಕೆ? ಅಲ್ಲಿ ಘಟನೆ ಸಂಭವಿಸಿಲ್ಲ. ಅಲ್ಲಿ ಕಿತ್ತಳೆ ಪರಿಮಳದ ಕ್ಯಾಂಡಿ ಇದ್ರೆ ನೀವು ಅದನ್ನ ಹೊರತೆಗಿಬಹುದು. ಕಿತ್ತಳೆ ಪರಿಮಳದ ಕ್ಯಾಂಡಿನೇ ಇಲ್ಲ ಅಂದ್ರೆ ಘಟನೆ ಸಂಭವಿಸೋದಿಲ್ಲ. ಹಾಗಾಗಿ ಅದು 0 ಆಗತ್ತೆ. ಏಕೆಂದರೆ ಚೀಲದಲ್ಲಿ ಕಿತ್ತಳೆ ಪರಿಮಳದ ಯಾವುದೇ ಕ್ಯಾಂಡಿ ಇಲ್ಲ. ಒಂದು ನಿಂಬೆ ಪರಿಮಳದ ಕ್ಯಾಂಡಿ ಆಗಿರುವ ಸಂಭವನೀಯತೆ ಎಷ್ಟು? 1. ಇಲ್ಲಿ ಎಷ್ಟು ಅಂತ ನಿಖರವಾಗಿ ಕೊಟ್ಟಿಲ್ಲ. ಹಾಗಾಗಿ ನಾವು ಒಂದು ಕ್ಯಾಂಡಿ ಇದೆ ಅಂತ ತಿಳ್ಕೊಬಹುದು. ಅಥವಾ ಇನ್ನೊಂದು ಅರ್ಥದಲ್ಲಿ ಏನಂತ ತಿಳ್ಕೊಬಹುದು? ನೀವು ಕೇವಲ ನಿಂಬೆ ಪರಿಮಳದ ಕ್ಯಾಂಡಿಯನ್ನ ಮಾತ್ರ ಹೊರತೆಗೆಬಹುದು. ಅಂದ್ರೆ ಇಲ್ಲಿ ಖಚಿತವಾಗಿ ಘಟನೆ ಸಂಭವಿಸಿದೆ. ಯಾಕೆ? ಅಲ್ಲಿ ನಿಂಬೆ ಪರಿಮಳದ ಕ್ಯಾಂಡಿಗಳು ಮಾತ್ರ ಇದೆ. ನೀವು ಒಂದನ್ನ ತೆಗೆದ್ರು ನಿಂಬೆ ಪರಿಮಳದ್ದೇ ತೆಗಿಬೇಕು, ಎರಡನ್ನ ತೆಗೆದ್ರು ನಿಂಬೆ ಪರಿಮಳದ್ದೇ ತೆಗಿಬೇಕು. ಅಂದ್ರೆ ಖಚಿತವಾಗಿ ಘಟನೆ ಸಂಭವಿಸಿದೆ. ಹಾಗಾಗಿ ಅದರ ಸಂಭವನೀಯತೆ ಎಷ್ಟಾಗತ್ತೆ? 1. ಏಕೆಂದರೆ ಚೀಲದಲ್ಲಿರುವ ಎಲ್ಲಾ ಕ್ಯಾಂಡಿಗಳೇನಾಗಿದೆ? ನಿಂಬೆ ಪರಿಮಳವನ್ನ ಹೊಂದಿದೆ. ಅರ್ಥ ಆಯ್ತಾ? ಕಿತ್ತಳೆ ಪರಿಮಳ ಇಲ್ಲ, ಹಾಗಾಗಿ ಸಂಭವನೀಯತೆ 0 ಆಗತ್ತೆ. ನಿಂಬೆ ಪರಿಮಳದ ಕ್ಯಾಂಡಿಗಳು ಇವೆ, ಘಟನೆ ಸಂಭವಿಸಿದೆ, ಹಾಗಾಗಿ ಸಂಭವನೀಯತೆ ಎಷ್ಟು? 1. ಇದೇ ತರ ಮತ್ತು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಈ ತರ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾರೆ ನಮ್ಗೆ. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು, 5 ಕಪ್ಪು ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನ ಹೊರತೆಗೆಯಲಾಗಿದೆ. ತೆಗೆದ ಚೆಂಡು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದೆ. ಒಂದು ಚೀಲ ಇದೆ, ಆ ಚೀಲದಲ್ಲಿ ಯಾವ ಚೆಂಡುಗಳಿವೆ? ಇಲ್ಲಿ ನೀವು ನೋಡಬಹುದು. ಇದನ್ನ ನೀವು ಚೀಲ ಅಂತ ತಿಳ್ಕೊಂಡ್ರೆ 3 ಕೆಂಪು ಚೆಂಡುಗಳು, 5 ಕಪ್ಪು ಚೆಂಡುಗಳು. ಸೊ 5 ಕಪ್ಪು ಚೆಂಡುಗಳು ಇವೆ. 3 ಎಂತ ಚೆಂಡುಗಳಿವೆ? ಕೆಂಪು ಚೆಂಡುಗಳು ಅಲ್ವಾ? 3 ಕೆಂಪು ಚೆಂಡುಗಳಿವೆ. ಯಾದೃಚ್ಛಿಕವಾಗಿ ಅಂತಂದ್ರೆ ನಾವೇನಂತ ಹೇಳ್ಬೋದು? ಉದ್ದೇಶ ಪೂರ್ವಕವಾಗಿ ಅಲ್ಲದೆ. ಅಂದ್ರೆ ಉದ್ದೇಶ, ಈಗ ಚೀಲವನ್ನ ನೋಡಿ ನಾನು ಕಪ್ಪು ಚೆಂಡನ್ನೇ ತೆಗಿಬೇಕು, ನಾನು ಕೆಂಪು ಚೆಂಡನ್ನೇ ತೆಗಿಬೇಕು ಅಂತ ನೀವು ಅನ್ಕೊಂಡ್ರೆ ಅದು ಉದ್ದೇಶ ಪೂರ್ವಕವಾಗಿ. ಇಲ್ಲಿ ನಾನು ಉದ್ದೇಶ ಪೂರ್ವಕವಾಗಿ ಅಲ್ಲ, ಯಾವುದು ಕೈಗೆ ಸಿಗತ್ತೆ ಅದನ್ನ ತೆಗಿತೀನಿ. ಚೀಲವನ್ನ ನೋಡದೆಯೇ ಉದ್ದೇಶ ಪೂರ್ವಕವಾಗಿ ಅಲ್ಲದೆ ನನ್ನ ಕೈಗೆ ಯಾವ ಚೆಂಡು ಸಿಗತ್ತೆ ಅದನ್ನ ಹೊರತೆಗೆಯೋದು. ಅದಕ್ಕೆ ಯಾದೃಚ್ಛಿಕವಾಗಿ ಅಂತ ಅಥವಾ ರ್ಯಾಂಡಮ್ ಆಗಿ ಅಂತ ನಾವು ಹೇಳ್ತೀವಿ. ಒಂದು ಚೆಂಡನ್ನ ಹೊರತೆಗಿತೀರ, ಹಾಗಾದ್ರೆ ತೆಗೆದಂತಹ ಚೆಂಡು ಕೆಂಪು ಚೆಂಡು ಆಗಿರುವಂತಹ ಸಂಭವನೀಯತೆ ಎಷ್ಟು? ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಅಂತ ನಮ್ಗೆ ಕೇಳಿದೆ. ಏನ್ ಮಾಡ್ತೀರಾ ಇಲ್ಲಿ? ಓಕೆ, ಫಸ್ಟ್ ನಾವೇನ್ ಮಾಡೋಣ, ಈ ಚೀಲದಲ್ಲಿರುವಂತಹ ಒಟ್ಟು ಚೆಂಡುಗಳು ಎಷ್ಟಿದೆ ಅಂತ ಕಂಡುಹಿಡಿದು ಬಿಡೋಣ. ಎಷ್ಟು ಕೊಟ್ಟಿದ್ದಾರೆ ನಮ್ಗೆ? 3 ಕೆಂಪು ಚೆಂಡು ಪ್ಲಸ್ 5 ಕಪ್ಪು ಚೆಂಡು, ಎರಡನ್ನ ಸೇರಿಸಿದ್ರೆ ಎಷ್ಟಾಯ್ತು? 8 ಚೆಂಡುಗಳು. ಅಂದ್ರೆ 8 ಚೀಲದಲ್ಲಿರುವಂತಹ ಒಟ್ಟು ಚೆಂಡುಗಳ ಸಂಖ್ಯೆ 8 ಆಯ್ತು. 3 + 5 ಅಂದ್ರೆ 8. ಇದನ್ನ ನಾವೇನಂತ ಹೇಳೋಣ? ಎನ್ ಆಫ್ ಎಸ್ ಅಂತಂದ್ರೆ ಏನು? ಒಟ್ಟು ಫಲಿತಗಳ ಸಂಖ್ಯೆ, ಸ್ಯಾಂಪಲ್ ಸ್ಪೇಸ್. ನಾನು ಅದನ್ನೇ ಹೇಳಿದೆ, N(S) ಅಂದ್ರೆ ಒಟ್ಟು ಫಲಿತಗಳ ಸಂಖ್ಯೆ. ನೆಕ್ಸ್ಟ್ ನಾವು ಪ್ರಶ್ನೆ ಬರೋಣ. ನಮ್ಗೇನ್ ಬೇಕಾಗಿದೆ? ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು? ಎಷ್ಟು ಕೆಂಪು ಚೆಂಡುಗಳಿವೆ ಇಲ್ಲಿ? ಇಲ್ಲಿ 3 ಕೆಂಪು ಚೆಂಡುಗಳು ಇವೆ. ಹಾಗಾಗಿ
ಕೆಂಪು ಚೆಂಡುಗಳ ಸಂಖ್ಯೆ ಎಷ್ಟು? ಎನ್ ಆಫ್ ಎ. ಎನ್ ಆಫ್ ಎ ಅಂತ ನಾವು ಅದನ್ನ ತಗೊಳ್ಳೋಣ. 3 ಕೆಂಪು ಚೆಂಡುಗಳಿವೆ, ಇದನ್ನ ನಾವು ಎನ್ ಆಫ್ ಎ ಅಂತ ಕರೆಯೋಣ. ಇವಾಗ ಸೂತ್ರದ ಪ್ರಕಾರ ನಾವು ನೋಡಿದ್ರೆ ಕೆಂಪು ಚೆಂಡನ್ನು ಹೊರತೆಗೆಯುವ ಸಂಭವನೀಯತೆ, ಅಲ್ಲಿ ನಾವು ಸೂತ್ರದಲ್ಲಿ ಏನ್ ನೋಡಿದ್ವಿ? ಪಿ ಆಫ್ ಇ ಈಸ್ ಈಕ್ವಲ್ ಟು ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ ಅಂತ ಇತ್ತು. ಹೌದಾ? ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಹಾಗಿದ್ರೆ ನಾನೇನಂತ ಹೇಳಿದೆ? ಒಟ್ಟು ಫಲಿತಗಳ ಸಂಖ್ಯೆಯನ್ನ ಎನ್ ಆಫ್ ಎಸ್ ಅಂತ ತಗೊಳ್ಳೋಣ. ಅನುಕೂಲಿಸುವ ಫಲಿತಗಳ ಸಂಖ್ಯೆಯನ್ನ ಮೊದಲನೇದಿದ್ರೆ ಎನ್ ಆಫ್ ಎ, ಎರಡು ಕೊಟ್ಟಿದ್ರೆ ಎನ್ ಆಫ್ ಬಿ, 3 ಕೊಟ್ಟಿದ್ರೆ ಎನ್ ಆಫ್ ಸಿ ಅಂತ ನಾವು ಕರೆಯೋಣ. ಇಲ್ಲಿ ನಮ್ಗೆ ಮೊದಲನೇ ಸಂಭವನೀಯತೆ ಕೆಂಪು ಚೆಂಡು ಬೇಕಾಗಿದೆ, ಅದನ್ನ ಎನ್ ಆಫ್ ಎ ಅಂತ ಕರೆಯೋಣ. ಎನ್ ಆಫ್ ಎ ಎಷ್ಟಿದೆ ಮಕ್ಕಳೇ? ಇಲ್ಲಿ 3 ಚೆಂಡುಗಳು, ಕೆಂಪು ಚೆಂಡುಗಳ ಸಂಖ್ಯೆ 3 ಇದೆ. ಹಾಗಾಗಿ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಅಂತಂದ್ರೆ 3 ಕೆಂಪು ಚೆಂಡುಗಳು, ಒಟ್ಟು ಚೆಂಡುಗಳ ಸಂಖ್ಯೆ 8. ಹಾಗಾದ್ರೆ ಕೆಂಪು ಚೆಂಡನ್ನು ಹೊರತೆಗೆಯುವ ಸಂಭವನೀಯತೆ ಎಷ್ಟು? 3 ಡಿವೈಡೆಡ್ ಬೈ 8. ಹಾಗೆ ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು? ಕೆಂಪು ಅಲ್ಲದ ಚೆಂಡು ಅಂತಂದಾಗ ನಾವೇನ್ ಮಾಡ್ತೀವಿ? ಸಿಂಪಲ್ ಆಗಿ ಹೇಳೋದಾದ್ರೆ, ಮಿಸ್ ಇಲ್ಲಿ ಒಟ್ಟು 8 ಚೆಂಡುಗಳಿದೆ, ಹೌದಾ? 8 ಚೆಂಡಲ್ಲಿ 3 ಚೆಂಡು ಕೆಂಪು ಚೆಂಡಾಯ್ತು, ಉಳಿದದ್ದೆಷ್ಟು? 5. ಸಿಂಪಲ್ ಆಗಿ ಹೇಳ್ಬೋದಲ್ಲ. 5 ಅಂತಂದ್ರೆ ಕೆಂಪು ಅಲ್ಲದ ಚೆಂಡುಗಳು, ಇದನ್ನ ಎನ್ ಆಫ್ ಬಿ ಅಂತಾನು ಕರಿಬಹುದು. ಎನ್ ಆಫ್ ಬಿ ಸೂತ್ರದ ಪ್ರಕಾರ ಹೋದ್ರೆ ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಬಿ ಅಂತಂದ್ರೆ ಎಷ್ಟು? 5. ಎನ್ ಆಫ್ ಎಸ್ ಅಂದ್ರೆ ಒಟ್ಟು ಚೆಂಡುಗಳ ಸಂಖ್ಯೆ 8. ಹೌದಾ? ಇದು ನಮ್ಮ ಕೆಂಪು ಅಲ್ಲದ ಚೆಂಡುಗಳ ಸಂಖ್ಯೆ. ಇದು ಸಿಂಪಲ್ ಆಗಿ ಮಾಡೋದು. ಇದನ್ನೇ ನಾವು ಇನ್ನೊಂಥರ ಮಾಡ್ಬೋದು. ಹೇಗೆ? ಕೆಂಪು ಅಲ್ಲದ ಚೆಂಡುಗಳನ್ನ ಹೊರತೆಗೆಯುವ ಸಂಭವನೀಯತೆ. ಈಗ ಒಂದೇ ನಿಮಿಷ ಇರೇಸ್ ಮಾಡ್ಬಿಡೋಣ. ಯಾವಾಗ ಘಟನೆ ಅಂದ್ರೆ ಈ ತರ ನಮ್ಗೆ ಕೆಂಪು ಅಲ್ಲದ ಚೆಂಡು ಅಥವಾ ಘಟನೆ ಸಂಭವಿಸಿಲ್ಲ ಈ ತರ ಬಂದ್ರೆ ಅದನ್ನ ನಾವು ಪಿ ಆಫ್ ಇ ಬಾರ್ ಅಂತ ಹೇಳ್ತೀವಿ. ಅಥವಾ ಇಲ್ಲಿ ಕೆಂಪು ಚೆಂಡನ್ನ ಪಿ ಆಫ್ ಎ ಅಂತ ನಾವು ತಗೊಂಡಿದೀವಿ, ಹಾಗಾಗಿ ಕೆಂಪು ಅಲ್ಲದ ಅಂತಂದ್ರೆ ಅದನ್ನ ನಾವು ಪಿ ಆಫ್ ಎ ಬಾರ್ ಅಂತ ಕರೆಯೋಣ. ಇದನ್ನ ಹೀಗೂ ಮಾಡ್ಬೋದು. 1 ಮೈನಸ್ ಪಿ ಆಫ್ ಎ ಮಾಡಿದ್ರೆ ಏನ್ ಸಿಗತ್ತೆ? 1 ಮೈನಸ್ ಪಿ ಆಫ್ ಎ ಅಂತಂದ್ರೆ 3/8 ಅಂತ ಬಂದಿದೆ. ಈಗ 8 ಒಂದ್ಲೆ 8, 8 ಮೈನಸ್ 3 ಡಿವೈಡೆಡ್ ಬೈ 8 ಮಾಡಿದ್ರೆ 8ರಲ್ಲಿ 3ನ್ನ ಕಳೀರಿ, 5/8. ಹೀಗ್ ಮಾಡಿದ್ರು ನಿಮ್ಗೆ ಅದೇ ಉತ್ತರ ಬರುತ್ತೆ, ಹೀಗ್ ಮಾಡಿದ್ರು ಅದೇ ಉತ್ತರ ಬರುತ್ತೆ. ಹೌದಾ? ಅಂದ್ರೆ ಇಲ್ಲಿ 1 ಮೈನಸ್ ಪಿ ಆಫ್ ಎ ಅಂತ ನಾವು ಮಾಡಿದ್ವಿ. ಇದೇನಿದು? ಕೆಂಪು ಅಲ್ಲದ ಚೆಂಡು. ಇದೇ ಪ್ರಶ್ನೆಯನ್ನ ಇನ್ನೊಂದ್ ತರ ಕೇಳಿದ್ರೆ, ಇಲ್ಲಿ ನಮ್ಗೆ ಕೇವಲ 2 ಕೊಟ್ಟಿದ್ದಾರೆ. ಇದೇ ಪ್ರಶ್ನೆಯನ್ನ ನಾನ್ ನಿಮ್ಗೆ ಹೇಗೆ ಕೇಳ್ತೀನಿ? ಕಪ್ಪು ಆಗಿರುವ ಚೆಂಡು ಅಂದ್ರೆ ಕಪ್ಪು ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಅವಾಗ ನಾವೇನ್ ಮಾಡ್ಬೇಕು? ಕಪ್ಪು ಚೆಂಡುಗಳ ಸಂಖ್ಯೆ ಎಷ್ಟಿದೆ? 5 ಅಲ್ವಾ? ಕಪ್ಪು ಚೆಂಡುಗಳ ಸಂಖ್ಯೆ 5. ಕಪ್ಪು ಚೆಂಡುಗಳ ಸಂಖ್ಯೆ ಎಷ್ಟಿದೆ? 5. ಇದನ್ನ ನಾನು ಎನ್ ಆಫ್ ಬಿ ಅಂತ ಕರೆಯೋಣ. ಓಕೆ, ಒಟ್ಟು ಚೆಂಡುಗಳ ಸಂಖ್ಯೆ ನಮಗೆ ಗೊತ್ತಿದೆ 8 ಅಂತ. ಹಾಗಾದ್ರೆ ಕಪ್ಪು ಚೆಂಡುಗಳ ಸಂಭವನೀಯತೆಯನ್ನ ನಾವೇನಂತ ಕಂಡು ಹಿಡಿಬಹುದು? ಸಂಭವನೀಯತೆ ಎನ್ ಪಿ ಆಫ್ ಬಿ ಈಸ್ ಈಕ್ವಲ್ ಟು, ಓಕೆ, ಎನ್ ಆಫ್ ಬಿ ಅನುಕೂಲಿಸುವ ಫಲಿತ ಅಂತಂದ್ರೆ ಈಗ ನಾವು ಕಪ್ಪು ಚೆಂಡುವನ್ನ ತಗೊಳ್ತಾ ಇದ್ದೀವಿ. ಒಟ್ಟು ಚೆಂಡುಗಳ ಸಂಖ್ಯೆ ಎನ್ ಆಫ್ ಎಸ್ ಅಂದ್ರೆ 5 ಡಿವೈಡೆಡ್ ಬೈ 8 ಅಲ್ವಾ? ಇದು ಕಪ್ಪು ಚೆಂಡುಗಳ ಸಂಖ್ಯೆ. ಕೆಂಪು ಅಲ್ಲದ ಚೆಂಡುಗಳು ಅಂದ್ರೆ ಅದು ಕಪ್ಪು ಚೆಂಡುಗಳೇ. ಡೈರೆಕ್ಟ್ ಆಗಿ ಕಪ್ಪು ಚೆಂಡುಗಳು ಅಂತ ಕೇಳಿದ್ರೆ ಅದು ಕಪ್ಪು ಚೆಂಡನೆ. 2 ಉತ್ತರ ಒಂದೇ ಬಂತು ಅಲ್ವಾ? ನೆಕ್ಸ್ಟ್, ಒಂದು ಗೋಲಕವು, ಗೋಲಕ ಅಂದ್ರೆ ಏನು? ಹಣದ ಹುಂಡಿ. ನೀವು ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಿರಲ್ಲ, ಪ್ಲಾಸ್ಟಿಕ್ದು ಅಥವಾ ಮಣ್ಣಿಂದು ಬರುತ್ತಲ್ಲ, ಮಣ್ಣಿನ ಕುಡಿಕೆ ಅಂತ ಕರಿತೀವಿ. ಅಲ್ಲಿ ಮೇಲೆ ಒಂದು ಹೋಲ್ ಇರುತ್ತೆ, ಅದರಲ್ಲಿ ದುಡ್ಡು ಹಾಕ್ತಾ ಹೋಗ್ತೀರಾ. ಓಕೆ, ಒಂದು ಗೋಲಕವು 50 ಪೈಸೆಯ 100 ನಾಣ್ಯಗಳನ್ನ
1 ರೂಪಾಯಿಯ 50 ನಾಣ್ಯಗಳನ್ನ, 2 ರೂಪಾಯಿಯ 20 ನಾಣ್ಯಗಳನ್ನು, 5 ರೂಪಾಯಿಯ 10 ನಾಣ್ಯಗಳನ್ನ ಒಳಗೊಂಡಿದೆ. ಅದನ್ನ ಬೋರಲು ಹಾಕಿದಾಗ, ಅದನ್ನ ಉಲ್ಟಾ ಮಾಡಿ ಹಿಡಿದಾಗ ಯಾವುದಾದರೂ ಒಂದು ನಾಣ್ಯ ಹೊರಬೀಳುವ ಸಮಾನ ಸಾಧ್ಯತೆಗಳಿವೆ. ಆ ನಾಣ್ಯವು ಒಂದು 50 ಪೈಸೆ ನಾಣ್ಯ ಆಗಿರುವ, ಒಂದು 5ರ ನಾಣ್ಯ ಆಗಿರದ ಸಂಭವನೀಯತೆ, ಆಗಿರದ ಕರೆಕ್ಟ್ ಆಗಿ ನೋಡ್ಬೇಕು, ಆಗಿರದ ಸಂಭವನೀಯತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಸಮಾನ ಸಾಧ್ಯತೆ ಅಂತ ಒಂದು ವರ್ಡ್ ಇದೆ. ಅದನ್ನ ಉಲ್ಟಾ ಮಾಡಿದಾಗ ನಿಮ್ಗೆ 50 ಪೈಸೆ ನಾಣ್ಯ ಆದ್ರೂ ಬೀಳ್ಬಹುದು, 1 ರೂಪಾಯಿ ನಾಣ್ಯ ಆದ್ರೂ ಬೀಳ್ಬಹುದು, ಅಥವಾ 2 ರೂಪಾಯಿ ನಾಣ್ಯ ಆದ್ರೂ ಬೀಳ್ಬಹುದು, 5 ರೂಪಾಯಿ ನಾಣ್ಯ ಆದ್ರೂ ಬೀಳ್ಬಹುದು. ಹೌದಾ? ಯಾವ ನಾಣ್ಯ ಬೇಕಿದ್ರೂ ಬೀಳ್ಬಹುದು. ಅದಕ್ಕೆ ನಾವು ಸಮಾನ ಸಾಧ್ಯತೆಗಳಿವೆ ಅಂತ ಹೇಳ್ತೀವಿ. ಓಕೆ, ಹೇಗ್ ಲೆಕ್ಕ ಬಿಡಿಸೋದು ಅದನ್ನ? ಮೊದಲು ನಾವು N(s) ಅನ್ನ ಕಂಡುಹಿಡಿಯೋಣ. ಎಲ್ಲಾ ಲೆಕ್ಕದಲ್ಲೂ ಹಂಗೆ N(s) ಅನ್ನ ಮೊದಲು ಕಂಡುಹಿಡಿಯೋಣ. ಒಟ್ಟು ನಾಣ್ಯಗಳು, ಎಷ್ಟು ನಾಣ್ಯಗಳಿವೆ ಗೋಲಕದಲ್ಲಿ? 50 ಪೈಸೆಯ 100 ನಾಣ್ಯಗಳು 100, 1 ರೂಪಾಯಿ 50 ನಾಣ್ಯಗಳು, 2 ರೂಪಾಯಿ 20 ನಾಣ್ಯಗಳು, 5 ರೂಪಾಯಿ 10 ನಾಣ್ಯಗಳು. 150, 170, 180, ಒಟ್ಟು ಎಷ್ಟಾಯ್ತು? 180 ರೂಪಾಯಿ ಆಯ್ತು. ಈಗ ಗೋಲಕದಲ್ಲಿರುವ, ನಮ್ಮ ಪ್ರಶ್ನೆ ಏನ್ ಕೇಳಿದ್ದಾರೆ, ಈ 180 ಅನ್ನೋದೇನಿದು? ಇದು N(s). ಬರ್ಕೊಂಡ್ ಬಿಡ್ರಿ ನೀವು ಇದನ್ನ, N(s). ಈಗ ನಮ್ಗೇನ್ ಬೇಕು? 50 ಪೈಸೆ ನಾಣ್ಯ ಆಗಿರುವ ಅಂದಾಗ 50 ಪೈಸೆಯ ನಾಣ್ಯಗಳ ಸಂಖ್ಯೆ ಎಷ್ಟಿದೆ? 50 ಪೈಸೆಯ 100 ನಾಣ್ಯಗಳು. ಓಕೆ, 100 ನಾಣ್ಯಗಳು. ಇದನ್ನೇನಂತ ಕರೆಯೋಣ? N(a) ಅಂತ ಕರೆಯೋಣ. ಹಾಗೆ ನಮ್ಗೇನ್ ಬೇಕೀಗ? 50 ಪೈಸೆ ಆಗಿರುವ ಸಂಭವನೀಯತೆ ಎಷ್ಟು? ಅದನ್ನ ನಾವು P(a) = N(a), ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. N(a) ಅಂತಂದ್ರೆ ನಮ್ಗೆ ಎಷ್ಟಿದೆ ಮಕ್ಕಳೇ? 50 ಪೈಸೆಯ ನಾಣ್ಯ 100 ಇದೆ. ಒಟ್ಟು ನಾಣ್ಯಗಳ ಸಂಖ್ಯೆ 180 ಇದೆ. 0 2 5 2 9. ಹಾಗಿದ್ರೆ ಎಷ್ಟು ಬಂತು ನಿಮ್ಗಿದು? 5 ಡಿವೈಡೆಡ್ ಬೈ 9. ಇದು 50 ಪೈಸೆ ಆಗಿರುವ ಸಂಭವನೀಯತೆ. ನೆಕ್ಸ್ಟ್, 5 ರೂಪಾಯಿ ನಾಣ್ಯ ಆಗಿರದ ಸಂಭವನೀಯತೆ ಅಂತ ಕೊಟ್ಟಿದ್ದಾರೆ. ಆಗಿರದ ಸಂಭವನೀಯತೆ ಅಂದಾಗ ಏನ್ ಮಾಡ್ತೀರಾ? ಮೊದಲು ನಾವೇನ್ ಮಾಡೋಣ? 5 ರೂಪಾಯಿ ನಾಣ್ಯ ಆಗಿರುವ ಸಂಭವನೀಯತೆಯನ್ನ ಕಂಡುಹಿಡಿಯೋಣ. ಅದನ್ನ N(b) ಅಂತ ಕರೆಯೋಣ. ಎಷ್ಟಿದೆ 5ರ ನಾಣ್ಯಗಳು? 10 ಇದೆ ಅಲ್ವಾ? ಇದನ್ನ P(b) ಅಂದ್ರೆ ಸಂಭವನೀಯತೆಯನ್ನ ಕಂಡುಹಿಡಿದ್ರೆ N(b) ಡಿವೈಡೆಡ್ ಬೈ N(s). N(b) ಅಂತಂದ್ರೆ 5ರ ನಾಣ್ಯಗಳು ಎಷ್ಟಿದೆ? 10 ಇದೆ. N(s) ಅಂದ್ರೆ ಒಟ್ಟು ನಾಣ್ಯಗಳು 180 ಇದೆ. 0 0 ಕ್ಯಾನ್ಸಲ್ ಆಯ್ತು. 1 ಡಿವೈಡೆಡ್ ಬೈ 18 ಅಂತ ಬಂತು. ಓಕೆ, ನೆಕ್ಸ್ಟ್, ನಾಣ್ಯ ಆಗಿರದ, 5ರ ನಾಣ್ಯ ಆಗಿರದ ಸಂಭವನೀಯತೆ ಅಂದಾಗ ನಾವೇನ್ ಮಾಡ್ಬೇಕು? 1 ಮೈನಸ್ P(b) ಅಂತ ಮಾಡ್ಬೇಕು. 1 ಮೈನಸ್ N(b) ಡಿವೈಡೆಡ್ ಬೈ N(s) ಎಷ್ಟು ಬಂತು? 1/18 ಅಂತ ಬಂತಾ? 18 ಒಂದ್ಲೆ 18 ಮೈನಸ್ 1 ಡಿವೈಡೆಡ್ ಬೈ 18, 17 ಡಿವೈಡೆಡ್ ಬೈ 18. ಇದು ರೂಪಾಯಿ 5 ನಾಣ್ಯ ಆಗಿರದ ಸಂಭವನೀಯತೆ. ಓಕೆ, ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಎಲ್ಲಾ ಲೆಕ್ಕದಲ್ಲೂ ಇದೇ ಕಾನ್ಸೆಪ್ಟ್ ಇದೆ. N(a), N(s), N(b), N(c) ಎಷ್ಟನ್ನ ಕೇಳಿದ್ದಾರೆ. ಓಕೆ, ಅದ್ರ ಮೇಲೆ N(a), N(b) ಅನ್ನ ತಗೋತಾ ಹೋಗ್ತೀವಿ. ಒಂದು ಅವಕಾಶದ ಆಟದಲ್ಲಿ ಒಂದು ಸೂಚಕವು ಚಕ್ರಾಕಾರವಾಗಿ ತಿರುಗಿ 1 2 3 4 5 6 7 8 ಈ ಅಂಕಿಗಳಲ್ಲಿ ಯಾವುದಾದರೂ ಒಂದು ಅಂಕಿಯನ್ನ ಸೂಚಿಸುವಂತೆ ನಿಶ್ಚಲ ಆಗತ್ತೆ ಮತ್ತು ಇವೆಲ್ಲವೂ ಸಮಾನ ಸಾಧ್ಯತೆಗಳನ್ನ ಹೊಂದಿದೆ. ಸೂಚಕವು, ಪ್ರಶ್ನೆ ಏನ್ ಕೇಳಿದ್ದಾರೆ? 8 ಒಂದು ಬೆಸ ಸಂಖ್ಯೆ, 2ಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ, 9ಕ್ಕಿಂತ ಚಿಕ್ಕದಾದ ಒಂದು ಸಂಖ್ಯೆಯನ್ನ ಸೂಚಿಸುವ ಸಂಭವನೀಯತೆ ಎಷ್ಟು? ಇದನ್ನ ನೀವು ಈ ಒಂದು ಆಟವನ್ನ ನೋಡಿರ್ಬಹುದು. ಸೊ ಇದು ಏನೋ ವೀಲ್ ಇರತ್ತೆ, ಒಂದು ಚಕ್ರ ಇರತ್ತೆ, ಅದನ್ನ ತಿರುಗಿಸೋದು. ಸೊ ತಿರುಗಿಸ್ತೀರಾ, ಆಮೇಲೆ ಏನಾಗತ್ತೆ? ಅದು ಸ್ಲೋ ಆಗ್ತಾ 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 ಬಂದು ನಿಶ್ಚಲ ಆಗತ್ತೆ, ನಿಂತ್ಕೊಳತ್ತೆ ಒಂದ್ ಕಡೆ. ನಿಂತ್ಕೊಂಡಾಗ ಇಲ್ಲಿ ಒಂದು ಪಾಯಿಂಟರ್ ಇರುತ್ತೆ, ಇದಕ್ಕೆ ನಾವು ಸೂಚಕ ಅಂತ ಹೇಳ್ತೀವಿ. ಈ ಸೂಚಕ ಏನ್ ಮಾಡತ್ತೆ? ಒಂದು ಸಂಖ್ಯೆಯ ಕಡೆಗೆ ಬಂದು ನಿಂತ್ಕೊಳತ್ತೆ. ಓಕೆ,
ಪ್ರಶ್ನೆ ಏನ್ ಕೇಳಿದ್ದಾರೆ, ನೀವು ಈ ಒಂದು ಚಕ್ರವನ್ನ ತಿರುಗಿಸಿದಾಗ 8 ಆಗುವ ಸಂಭವನೀಯತೆ, ಅಂದ್ರೆ ಸೂಚಕ 8ರ ಮೇಲೆ ಬಂದು ನಿಲ್ಲುವಂತಹ ಸಂಭವನೀಯತೆ ಎಷ್ಟು, ಒಂದು ಬೆಸ ಸಂಖ್ಯೆಯ ಮೇಲೆ ಬಂದು ನಿಲ್ಲುವಂತಹ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ನೋಡೋಣ. ಒಟ್ಟು ಚಕ್ರದಲ್ಲಿ ಇರುವಂತಹ ಸಂಖ್ಯೆಗಳು ಎಷ್ಟಿದೆ? 1 2 3 4 5 6 7 8. ಹೌದಾ? ಅಂದ್ರೆ ಒಟ್ಟು ಸಾಧ್ಯತೆಗಳೆಷ್ಟಿದೆ? 8. ಇದನ್ನ ನಾವು N(s) ಅಂತ ಬರ್ಕೊಳ್ಳೋಣ. ಏನ್ ಕೇಳಿದ್ದಾರೆ? 8 ಸೂಚಕವು 8 ಸಂಖ್ಯೆಯನ್ನ ಸೂಚಿಸುವ ಸಾಧ್ಯತೆ. ಈ ಒಂದು ಚಕ್ರದಲ್ಲಿ ಎಷ್ಟು ಸಲ 8 ರಿಪೀಟ್ ಆಗಿದೆ? ಒಂದೇ ಸರ್ತಿ. ಅಂದ್ರೆ ಅರ್ಥ ಏನು? ಸೂಚಕ 8ರ ಮೇಲೆ ನಿಲ್ಲುವಂತ ಸಾಧ್ಯತೆ ಒಂದೇ ಸರ್ತಿ ಅಲ್ವಾ? ಅದನ್ನ 1 ಅಂತ ಬರೆಯೋಣ. ಇದನ್ನ N(a) ಅಂತ ಕರೆಯೋಣ. 8 ಸೂಚಕವು 8ಅನ್ನು ಸೂಚಿಸುವ ಸಂಭವನೀಯತೆ P(a) = N(a) ಡಿವೈಡೆಡ್ ಬೈ N(s). N(a) ಅಂದ್ರೆ 1, N(s) ಅಂದ್ರೆ 8. ಒಟ್ಟು ಸಾಧ್ಯತೆಗಳು 8 ಇದೆ, ಇದು 1, ಹಾಗಾಗಿ 1/8. ನೆಕ್ಸ್ಟ್ ಏನಿದೆ? ಬೆಸ ಸಂಖ್ಯೆಯನ್ನು ಸೂಚಿಸುವ ಸಾಧ್ಯತೆ. ಈ 1ರಿಂದ 8ರಲ್ಲಿ ಎಷ್ಟು ಬೆಸ ಸಂಖ್ಯೆಗಳು ಕಾಣಿಸ್ತಾ ಇದೆ ನಿಮ್ಗೆ? 1 3 5 7. ಹೌದಾ? ಎಷ್ಟಾಯ್ತು? 4 ಬೆಸ ಸಂಖ್ಯೆಗಳನ್ನ ನೋಡ್ತೀವಿ, ಹಾಗಾಗಿ 4. ಇದನ್ನ N(b) ಅಂತ ಕರೆಯೋಣ. ಸೂಚಕವು ಬೆಸ ಸಂಖ್ಯೆಯನ್ನ ಸೂಚಿಸುವ ಸಂಭವನೀಯತೆ 4 ಡಿವೈಡೆಡ್ ಬೈ 8. ಯಾಕೆ? N(b) ಡಿವೈಡೆಡ್ ಬೈ N(s). 4 1 4 4 2 1/2 ಅಂತ ಬಂತು. 2ಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆಯನ್ನ ಸೂಚಿಸುವ ಸಾಧ್ಯತೆ ಎಷ್ಟು ಅಂತ ಕೇಳಿದ್ದಾರೆ. 2ಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ ಅಂದ್ರೆ 2ಕ್ಕಿಂತ ದೊಡ್ಡದಾದ ಸಂಖ್ಯೆ ಅಂದ್ರೆ 3 4 5 6 7 8. ಇಷ್ಟರಲ್ಲಿ ಎಲ್ಲಿ ಬೇಕಿದ್ರೂ ಅದು ಸೂಚಕವು ನಿಂತ್ಕೋಬಹುದು. ಹಾಗಾದ್ರೆ ಎಷ್ಟು ಸಂಖ್ಯೆ ಆಯ್ತು? 1 2 3 4 5 6. 6 ಸಂಖ್ಯೆಗಳು ಆಯ್ತು, 2ಕ್ಕಿಂತ ದೊಡ್ಡದಾದ ಸಂಖ್ಯೆಗಳು. ಇದನ್ನ N(c) ಅಂತ ಕರೆಯೋಣ. ಸೂಚಕವು 2ಕ್ಕಿಂತ ದೊಡ್ಡ ಸಂಖ್ಯೆಯನ್ನ ಸೂಚಿಸುವ ಸಂಭವನೀಯತೆ N(c) ಡಿವೈಡೆಡ್ ಬೈ N(s). ಹಾಗಾಗಿ 6 ಡಿವೈಡೆಡ್ ಬೈ 8. 2 3 2 4 3 ಡಿವೈಡೆಡ್ ಬೈ 4 ಅಂತ ಬಂತು. 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ 9ಕ್ಕಿಂತ ಚಿಕ್ಕದು, 1ರಿಂದ 8ರವರೆಗಿನ ಎಲ್ಲಾ ಸಂಖ್ಯೆಗಳು 9ಕ್ಕಿಂತ ಚಿಕ್ಕದಾಗಿರುವ ಸಂಖ್ಯೆಗಳು ಎಷ್ಟಿದೆ? 8 ಸಂಖ್ಯೆಗಳಿದೆ. ಹಾಗಾಗಿ 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳ ಸಾಧ್ಯತೆಗಳು 8. ಸೂಚಕವು 9ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳನ್ನು ಸೂಚಿಸುವ ಸಂಭವನೀಯತೆ ಎಷ್ಟು? 8 ಡಿವೈಡೆಡ್ ಬೈ 8. 8 1 8 1, ಹಾಗಾಗಿ 1. ಇದು ಸೂಚಕವು 9ಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆಯನ್ನ ಸೂಚಿಸುವ ಸಂಭವನೀಯತೆ. ಓಕೆ, ಸೊ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಒಂದೇ ನಿಮಿಷ, ಇದನ್ನ ಲಾಸ್ಟಿಗೆ ಬಿಡಿಸ್ತೀನಿ. ಇನ್ನೊಂದೆರಡು ಲೆಕ್ಕ ಮಾಡಿ ನಾವು ಅಲ್ಲಿಗೆ ಹೋಗೋಣ. ಹನ್ನೆರಡು ದೋಷಪೂರಿತ ಪೆನ್ಗಳು ಆಕಸ್ಮಿಕವಾಗಿ 132 ಉತ್ತಮ ಪೆನ್ಗಳೊಂದಿಗೆ ಸೇರಿಕೊಂಡಿವೆ. ಒಂದು ಪೆನ್ ಅನ್ನು ನೋಡಿದ ಕೂಡಲೇ ಅದು ದೋಷಪೂರಿತವೇ ಅಲ್ಲವೇ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ. ಯಾದೃಚ್ಛಿಕವಾಗಿ ಒಂದು ಪೆನ್ ಅನ್ನು ಗುಂಪಿನಿಂದ ಹೊರತೆಗೆಯಲಾಗಿದೆ. ಹೊರತೆಗೆದ ಪೆನ್ ಉತ್ತಮವಾಗಿರುವ ಸಂಭವನೀಯತೆ ಎಷ್ಟು? ಈಗ ನಿಮ್ಮ ಹತ್ರ ಒಂದು ಬಾಕ್ಸ್ ಇದೆ ಅಂತ ತಿಳ್ಕೊಳ್ರಿ. ಇದ್ರಲ್ಲಿ ಎಷ್ಟು ಪೆನ್ಗಳಿವೆ? 132 ಪೆನ್ಗಳನ್ನ ಹಾಕಿದ್ದೀರಾ. ಅದ್ರ ಜೊತೆಗೆ ಇನ್ನೂ 12 ಪೆನ್ ಅನ್ನ ಇನ್ನೂ 12 ಪೆನ್ಗಳಿವೆ. ಅಂದ್ರೆ ಒಟ್ಟು ನಮ್ಗೆ ಈ ಒಂದು ಬಾಕ್ಸ್ ಅಲ್ಲಿ 132 ಉತ್ತಮ ಪೆನ್ಗಳು ಪ್ಲಸ್ 12 ದೋಷಪೂರಿತ ಪೆನ್ಗಳಿವೆ. ಅಂದ್ರೆ ಎಷ್ಟಾಯ್ತು? 144 ಪೆನ್ಗಳಿವೆ. ಪೆನ್ ಅನ್ನ ನೋಡಿದ ತಕ್ಷಣ ಇದು ಸರಿ ಇದೆನಾ ಅಥವಾ ಇಲ್ವಾ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಚೆನ್ನಾಗೇ ಕಾಣಿಸುತ್ತೆ. ಹಾಗಾಗಿ ಯಾದೃಚ್ಛಿಕವಾಗಿ ಆ ಗುಂಪಿನಿಂದ ಒಂದು ಪೆನ್ ಅನ್ನ ಹೊರ ತೆಗೆದಾಗ ಪೆನ್ ಉತ್ತಮವಾಗಿರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ದೋಷಪೂರಿತ ಪೆನ್ನುಗಳ ಸಂಖ್ಯೆ 12, ಉತ್ತಮ ಪೆನ್ನುಗಳ ಸಂಖ್ಯೆ 132. ಈ ಬಾಕ್ಸ್ ಒಳಗೆ ಇವೆರಡನ್ನು ಸೇರಿಸಿದ್ರೆ ಎಷ್ಟಾಗತ್ತೆ? 132 ಪ್ಲಸ್ 12 ಅಂದ್ರೆ 144. ಇದೇನಾಯ್ತು ಇವಾಗ? ಒಟ್ಟು ಫಲಿತಗಳ ಸಂಖ್ಯೆ N(s) ಆಯ್ತು. ಏನ್ ಬೇಕು ನಮ್ಗೆ? ಹೊರತೆಗೆದ ಪೆನ್ನು ಉತ್ತಮವಾಗಿರುವ ಸಂಭವನೀಯತೆ ಬೇಕು.
ಉತ್ತಮವಾಗಿರುವ ಸಂಭವನೀಯತೆ ಅಂದಾಗ ಉತ್ತಮ ಪೆನ್ನುಗಳ ಸಂಖ್ಯೆ ಎಷ್ಟಿದೆ? 132. ಇದನ್ನ ಎನ್ ಆಫ್ ಎ ಅಂತ ಕರೆಯೋಣ. ಹೊರತೆಗೆದ ಪೆನ್ನು ಉತ್ತಮ ಆಗಿರುವ ಸಂಭವನೀಯತೆ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್, ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ 132 ಡಿವೈಡೆಡ್ ಬೈ 144. ನೆಕ್ಸ್ಟ್ 2 7 2 2 2 6 2 1. ಹೌದಾ? ಓಕೆ. ಸೊ 3 4 12, 1 ಉಳಿತು, 3 4 12, 44. 3 4 12, 2 ಉಳಿತು, 3 8 24. ನೆಕ್ಸ್ಟ್ 2 2 2 4 2 4 8 2 2 2 2. ನೆಕ್ಸ್ಟ್ 2 1 2 1 2 1 2 2. ಎಷ್ಟು ಬಂತಿದು? 11 ಡಿವೈಡೆಡ್ ಬೈ 12 ಅಂತ ಬಂತು. ಇದೇನಿದು? ಉತ್ತಮ ಪೆನ್ನುಗಳಾಗಿರುವಂತಹ ಸಂಭವನೀಯತೆ. ಓಕೆ. ನೆಕ್ಸ್ಟ್, ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 90ರವರೆಗಿನ ಸಂಖ್ಯೆಗಳು ನಮೂದಾಗಿರುವ 90 ಬಿಲ್ಲೆಗಳಿವೆ. ಒಂದು ಪೆಟ್ಟಿಗೆಯಲ್ಲಿ ಎಷ್ಟಿದೆ? 1 ರಿಂದ 90ರವರೆಗಿರುವಂತಹ ಬಿಲ್ಲೆಗಳಿವೆ. 1 ರಿಂದ 90. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನ ಯಾದೃಚ್ಛಿಕವಾಗಿ ಹೊರತೆಗೆದರೆ ಅದು 2 ಅಂಕಿಯ ಒಂದು ಸಂಖ್ಯೆ, ಒಂದು ಪೂರ್ಣವರ್ಗ ಸಂಖ್ಯೆ, 5ರಿಂದ ಭಾಗವಾಗುವ ಒಂದು ಸಂಖ್ಯೆಯನ್ನ ಹೊಂದಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ. ಹಾಗಿದ್ರೆ ಮೊದಲು ನಾವೇನ್ ಮಾಡೋಣ? ಒಟ್ಟು ಬಿಲ್ಲೆಗಳ ಸಂಖ್ಯೆಯನ್ನ ಕಂಡುಹಿಡಿಯೋಣ. ಎಷ್ಟಿದೆ ಒಟ್ಟು ಬಿಲ್ಲೆಗಳಲ್ಲಿ? 90 ಬಿಲ್ಲೆಗಳಿವೆ. ಹಾಗಾಗಿ 90 ಬಿಲ್ಲೆಗಳೇನಾಯ್ತಿದು? ಎನ್ ಆಫ್ ಎಸ್ ಆಯ್ತು. 2 ಅಂಕಿಯ ಒಂದು ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನ ಕಂಡುಹಿಡಿಬೇಕಲ್ವಾ? 1 ರಿಂದ 90 ಅಂದ್ರೆ 1 2 3 4 5 6 7 8 9 10. ನೆಕ್ಸ್ಟ್ 10 ರಿಂದ 90ರವರೆಗೆ 2 ಅಂಕಿಯ ಒಂದು ಸಂಖ್ಯೆ ಅಂದಾಗ 10 ರಿಂದ ಪ್ರಾರಂಭ ಮಾಡಿ 90ರವರೆಗೆ 10ಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳೆಷ್ಟು? ಅವೆಲ್ಲ 1 ಅಂಕಿಯ ಸಂಖ್ಯೆಗಳು. ನಮ್ಗೇನ್ ಬೇಕು? 2 ಅಂಕಿಯ ಸಂಖ್ಯೆಗಳು. 1 ರಿಂದ 90ರವರೆಗೆ ಇರುವಂತಹ 2 ಅಂಕಿಯ ಸಂಖ್ಯೆಗಳನ್ನ ಕಂಡುಹಿಡಿಬೇಕಿದ್ರೆ 90 ಮೈನಸ್ ಈ 1 ಅಂಕಿಯ ಸಂಖ್ಯೆಗಳನ್ನ ಮೈನಸ್ ಮಾಡ್ತೀರಾ? ಎಷ್ಟು ಬಂತು? 81 ಅಂತ ಬಂತು. ಹಾಗಾದ್ರೆ 2 ಅಂಕಿಯ ಸಂಖ್ಯೆಗಳನ್ನ ಪಡೆಯುವಂತಹ ಒಟ್ಟು ಸಾಧ್ಯತೆ 81. ಇದನ್ನ ಎನ್ ಆಫ್ ಎ ಅಂತ ಕರೆಯೋಣ. 2 ಅಂಕಿಗಳ ಸಂಖ್ಯೆಗಳನ್ನು ಪಡೆಯುವ ಒಟ್ಟು ಸಂಭವನೀಯತೆ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಎಷ್ಟಿದೆ? 81 ಡಿವೈಡೆಡ್ ಬೈ 90. 9 9 81, 9 0 ಅಂದ್ರೆ 9 ಡಿವೈಡೆಡ್ ಬೈ 10 ಅಂತ ಬಂತು. ಪೂರ್ಣ ವರ್ಗ ಸಂಖ್ಯೆ 1 ರಿಂದ 90ರವರೆಗೆ ಬರುವಂತಹ ಪೂರ್ಣ ವರ್ಗ ಸಂಖ್ಯೆಗಳು ಯಾವುದು? 1 4 9 16 25 36 49 64 81. ಇಷ್ಟು ಪೂರ್ಣ ವರ್ಗ ಸಂಖ್ಯೆಗಳನ್ನ ನೋಡ್ತೀವಿ. ಎಷ್ಟಿದೆ? 1 2 3 4 5 6 7 8 9. ಹಾಗಾಗಿ 9 ಪೂರ್ಣ ವರ್ಗ ಸಂಖ್ಯೆಗಳನ್ನ ಪಡೆಯುವಂತ ಸಾಧ್ಯತೆ ಇದೆ. ಇದನ್ನ ಎನ್ ಆಫ್ ಬಿ ಅಂತ ಹೇಳೋಣ. ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಸಂಭವನೀಯತೆ ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಎಷ್ಟಿದೆ? 9 ಡಿವೈಡೆಡ್ ಬೈ 90. 9 1 9 10. 1 ಡಿವೈಡೆಡ್ ಬೈ 10 ಆಯ್ತು. ನೆಕ್ಸ್ಟ್ ಏನ್ ಕೇಳಿದ್ದಾರೆ? 5 ರಿಂದ ಭಾಗ ಆಗುವ ಒಂದು ಸಂಖ್ಯೆಯನ್ನು ಹೊಂದಿರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. 5 ರಿಂದ ಭಾಗವಾಗುವ ಸಂಖ್ಯೆಗಳು ಯಾವ್ಯಾವು ಅಂತ ನೋಡಿ.
5 10 15 20 25 30 35 40 45 50 55 60 65 70 75 80 85 ಮತ್ತು 90 ಇಷ್ಟು ಸಂಖ್ಯೆಗಳು 5ರಿಂದ ಪೂರ್ಣವಾಗಿ ಭಾಗ ಹೋಗುವಂತಹ ಸಂಖ್ಯೆಗಳು. ಎಷ್ಟಿವೆ? 1 2 3 4 5 6 7 8 9 10 11 12 13 14 15 16 17 18 ಸಂಖ್ಯೆಗಳಿವೆ. ಹಾಗಾಗಿ ಎಷ್ಟಿವೆ ಇವು? 18 ಸಂಖ್ಯೆ. ಇದನ್ನ ನಾವೇನಂತ ಕರೆಯೋಣ? ಎನ್ ಆಫ್ ಸಿ ಅಂತ ಕರೆಯೋಣ. ಓಕೆ. 5ರಿಂದ ಭಾಗವಾಗುವ ಸಂಖ್ಯೆಗಳನ್ನ ಪಡೆಯುವಂತಹ ಸಂಭವನೀಯತೆ ಪಿ ಆಫ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಸಿ ಎಷ್ಟಿದೆ? 18. ಎನ್ ಆಫ್ ಎಸ್ 90. 9 2 18, 9 10 90. 2 1 2 5. ಹಾಗಾಗಿ 1/5 ಅಂತ ಬಂತು. ಇದು 5ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಪಡೆಯುವಂತಹ ಸಂಭವನೀಯತೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಒಂದೇ ನಿಮಿಷ, ಇದೊಂದು ಪ್ರಶ್ನೆ ಬಿಡ್ಸೋಣ. ಒಂದು ದಾಳವನ್ನ 2 ಸಲ ಎಸೆಯಲಾಗಿದೆ. 2 ಸಲ 5 ಮೇಲೆ ಬರದಿರುವ ಕನಿಷ್ಠ 1 ಸಲ 5 ಮೇಲೆ ಬರುವ ಸಂಭವನೀಯತೆ ಎಷ್ಟು? ಕರೆಕ್ಟ್ ಆಗಿ ನೋಡಿ. ಒಂದು ದಾಳ ಇದೆ. ದಾಳವನ್ನ ಎಲ್ರು ಕೂಡ ಆಟ ಆಡಿರ್ತೀರ ಅಲ್ವಾ? ಎಷ್ಟು ಮುಖಗಳಿರತ್ತೆ? 6 ಮುಖಗಳಿರತ್ತೆ. ಅದರಲ್ಲಿ ಒಂದು ದಾಳವನ್ನ 2 ಸಲ ಎಸೆಯಲಾಗಿದೆ. ಅಂದ್ರೆ ಅಟ್ ಎ ಟೈಮ್ 2 ಸಲ ಎಸಿತೀವಿ ಅಂತ ಅರ್ಥ. 2 ಸಲ 5 ಮೇಲೆ ಬರದಿರುವ ಕನಿಷ್ಠ 1 ಸಲ 5 ಮೇಲೆ ಬರುವ ಸಂಭವನೀಯತೆ ಎಷ್ಟು? ಒಂದು ದಾಳವನ್ನು 2 ಸಲ ಎಸೆಯುವುದು ಮತ್ತು 2 ದಾಳಗಳನ್ನ ಏಕಕಾಲದಲ್ಲಿ ಎಸೆಯುವುದು, 2 ಪ್ರಯೋಗಗಳನ್ನ ಒಂದೇ ಎಂದು ಪರಿಗಣಿಸುವುದು ಅಂತ ಸುಳುವು ಕೊಟ್ಟಿದ್ದಾರೆ. ಇಲ್ಲಿ ಒಂದು ದಾಳಕ್ಕೆ 6 ಮುಖಗಳು. ನಾವೆಷ್ಟು ದಾಳ ತಗೊಂಡಿದೀವಿ? 2 ತಗೊಂಡಿದೀವಿ. 2 ಅಂದ್ರೆ 6 36. ಒಟ್ಟು ಸಾಧ್ಯತೆಗಳು 36. 2 ದಾಳಗಳನ್ನ ಮೇಲಕ್ಕೆಸೆದಾಗ, ಅಂದ್ರೆ 2 ದಾಳಗಳನ್ನ ಎಸಿತೀವಿ, ಎಸೆದಾಗ ಬರುವಂತಹ ಸಾಧ್ಯ ಫಲಿತಾಂಶಗಳನ್ನ ಬರ್ಕೊಳ್ಳೋಣ. 1 1 ಅಂದ್ರೆ ಮೊದಲನೇ ದಾಳದಲ್ಲಿ 1, ಎರಡನೇ ದಾಳದಲ್ಲಿ 1 ಬರ್ಬೋದು. ಅಥವಾ 1 2, ಹಾಗೆ 1 3 1 4 1 5 1 6 ಈ ತರ ಬರುತ್ತೆ. ನಮ್ಗಿಲ್ಲಿ 2 ಸಲ 5 ಮೇಲೆ ಬರದಿರುವ ಸಂಭವನೀಯತೆ ಅಂದಾಗ ನಮ್ಗಿಲ್ಲಿ 1 5 ಬರ್ಬೇಕಾಗಿತ್ತು. ಓಕೆ, 1 5 ನಾವು ಬರ್ದಿಲ್ಲ. ಯಾಕೆ? 5 ಮೇಲೆ ಬರದಿರುವ ಸಂಭವನೀಯತೆ ಅಂದಾಗ 5 ಎಲ್ಲಿ ಬರುತ್ತೆ ಅದನ್ನ ಬಿಟ್ಬಿಡೋಣ. 2 5, ಇಲ್ಲಿ 2 5 ಬಿಟ್ಟಿದೀವಿ, ಇಲ್ಲಿ 3 5 ಬಿಟ್ಟಿದೀವಿ, ಹಾಗೆ ಇಲ್ಲಿ 4 5, ಇಲ್ಲಿ 5 ಪೂರ್ತಿ ಬಿಟ್ಟಿದೀವಿ. 5 1 5 2 5 3 5 4 5 5 5 6. ಯಾಕೆ? 5 ಮೇಲೆ ಬರದಿರುವ ಸಂಭವನೀಯತೆಯನ್ನ ಕಂಡುಹಿಡಿತಾ ಇದ್ದೀವಿ. ಎಷ್ಟು ಬರುತ್ತದು? 1 2 3 4 5 6. 6 ಸಂಭವನೀಯತೆ ಅಂದ್ರೆ 6 5 1 5 2 ಅಂತ ಆ ತರ 6 ಸಾಧ್ಯತೆಗಳು ಬರುತ್ತೆ ಅಲ್ವಾ? ಇಲ್ಲಿ 6 5 ನಾವು ಬಿಟ್ಟಿದೀವಿ. ಹಾಗಾದ್ರೆ 2 ಸಲ 5 ಮೇಲೆ ಬಾರದಿರುವಂತಹ ಸಾಧ್ಯತೆಗಳನ್ನ ನೋಡಿದ್ರೆ ಎಷ್ಟು ಸಾಧ್ಯತೆಗಳನ್ನ ಕಾಣ್ತೀರಾ ನೀವು? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ಸಾಧ್ಯತೆಗಳನ್ನ ನೋಡ್ತೀವಿ. ಎಲ್ಲೂ ಕೂಡ 5 ಬಂದಿಲ್ಲ. ಓಕೆ, ಇದನ್ನ ನಾವು ಎನ್ ಆಫ್ ಎ ಅಂತ ಕರೆಯೋಣ. 2 ಸಲ 5 ಮೇಲೆ ಬಾರದಿರುವ ಸಂಭವನೀಯತೆ ಅಂದಾಗ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಹೇಳೋಣ. ಎನ್ ಆಫ್ ಎ ಅಂತಂದ್ರೆ 25, ಎನ್ ಆಫ್ ಎಸ್ ಅಂದ್ರೆ 36. ಓಕೆ, 5 ಕನಿಷ್ಠ 1 ಬಾರಿ ಬರುವಂತಹ ಸಂಭವನೀಯತೆ. 1 ಬಾರಿ ಅಂತಂದಾಗ ಇದು ಮೇಲೆ ಬಾರದಿರುವ ಸಂಭವನೀಯತೆ. ಬಾರದಿರುವ ಸಂಭವನೀಯತೆಯನ್ನ ನಾವು 1 ಮೈನಸ್ 2 ಸಲ 5 ಮೇಲೆ ಬಾರದಿರುವ ಸಂಭವನೀಯತೆಯನ್ನ ಮಾಡಿದ್ರೆ ನಮಗೆ 5 ಮೇಲೆ ಬರುವಂತಹ ಸಂಭವನೀಯತೆ ಸಿಗತ್ತೆ ಅಲ್ವಾ? 1 ಮೈನಸ್ 25 ಡಿವೈಡೆಡ್ ಬೈ 36, 36 ಮೈನಸ್ 25 ಡಿವೈಡೆಡ್ ಬೈ 36, 36ರಲ್ಲಿ 25 ಕಳೆದ್ರೆ 11 ಡಿವೈಡೆಡ್ ಬೈ 36 ಬಂತು. ಓಕೆ, ಇದು 5 ಮೇಲೆ ಬರುವಂತಹ ಸಂಭವನೀಯತೆ.
ಇಲ್ಲ ಅಂತಂದ್ರೆ ನೀವು ಹೀಗೂ ಮಾಡ್ಬೋದು. ಪ್ರತಿಯೊಂದು ಕಡೆ ಇದೇ ತರ ಬರ್ಕೊಂಡು 1 5 2 5 3 5 ಅನ್ನ ಆಡ್ ಮಾಡಿ 5 1 5 2 5 3 5 4 5 5 5 6 ಅದನ್ನು ಕೂಡ ಇದ್ರ ಜೊತೆ ಸೇರಿಸಿ ಎಲ್ಲವನ್ನ ಎಣಿಸಿದಾಗ ನಿಮ್ಗೆ ಎನ್ ಆಫ್ ಬಿ ಬರುತ್ತೆ. ಅವಾಗ ನೀವು ಡೈರೆಕ್ಟ್ ಆಗಿ ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಮಾಡಿದಾಗ್ಲೂ ಕೂಡ ಇದೇ ಉತ್ತರ ಬರುತ್ತೆ ನಿಮ್ಗೆ. ಓಕೆ, ಎಸ್. ಈಗ ನಾವು ಈ ಒಂದು ಲೆಕ್ಕವನ್ನ ಬಿಡಿಸೋಣ. ಏನಿದೆ, ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡ್ ಅನ್ನ ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ. ಈ ಕಾರ್ಡ್ ಅಂದ್ರೆ ಹೇಗಿರತ್ತೆ? ಹೀಗಿರತ್ತೆ. ಸೊ ಎಲ್ರು ಕೂಡ ನೋಡಿರ್ತೀರ, ಚಿಕ್ಕವರಿದ್ದಾಗ ಇದನ್ನ ನಾವು ಜಸ್ಟ್ ಫಾರ್ ಫನ್ಗೋಸ್ಕರ ಆಟನೂ ಆಡಿರ್ತೀವಿ, ಹೌದಾ? ಏನ್ ಮಾಡಿದೀವಿ ಇಲ್ಲಿ? ಇಲ್ಲಿ ಕೆಲವು ಕಾರ್ಡ್ಸ್ ಗಳಿವೆ. ಈ ಲೆಕ್ಕವನ್ನ ಬಿಡಿಸೋಕ್ಕಿಂತ ಮುಂಚೆ ನಾವು ಈ ಕಾರ್ಡ್ಸ್ ಗಳ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಇದು ಒಂದು ಕಾರ್ಡ್ ನ ಸೆಟ್ ಅಂತಂದ್ರೆ ಇದಕ್ಕೆ ನಾವು ಎಲೆಗಳು ಅಂತ ಕರಿತೀವಿ, ಅಥವಾ ಇಸ್ಪಿಟ್ ಕಾರ್ಡ್ಸ್ ಅಂತಾನು ಕರಿತೀವಿ, ಜನರಲ್ ಆಗಿ ಕಾರ್ಡ್ಸ್ ಅಂತ ಕರಿತೀವಿ. ಇದರಲ್ಲಿ ಒಂದು ಸೆಟ್ ಅಂತಂದ್ರೆ, ಒಂದು ಸೆಟ್ ಆಫ್ ಕಾರ್ಡ್ಸ್ ಅಂತಂದ್ರೆ ಅದರಲ್ಲಿ ಒಟ್ಟು ನಮಗೆ 52 ಕಾರ್ಡ್ಸ್ ಗಳು ಇರುತ್ತೆ. ಎಷ್ಟಿರತ್ತೆ? 52 ಕಾರ್ಡ್ಸ್ ಗಳು. ಈ 52 ಕಾರ್ಡ್ಸ್ ಅಲ್ಲಿ 4 ಗುಂಪುಗಳು ಇರುತ್ತೆ, ಅಂದ್ರೆ 4 ಸೆಟ್ ಇರುತ್ತೆ. ಪ್ರತಿ ಸೆಟ್ ನಲ್ಲಿ ಎಷ್ಟು ಇರುತ್ತೆ ಅಂತಂದ್ರೆ 1 2 3 4 5 6 7 8 9 10 11 12 13 ಕಾರ್ಡ್ಸ್ ಗಳು ಇರುತ್ತೆ, ಹೌದಾ? ಪ್ರತಿ ಸೆಟ್ ನಲ್ಲಿ ಎಷ್ಟಿರುತ್ತೆ? 13 ಕಾರ್ಡ್ಸ್ ಗಳಿರುತ್ತೆ. ಈ ತರ ನಮ್ಗೆ 4 ಸೆಟ್ ಗಳು ಬರುತ್ತೆ. ಪ್ರತಿ ಸೆಟ್ಗೆ ಇದನ್ನ ನಾವು ಹಾರ್ಟ್ ಅಂತ ಕರಿತೀವಿ, ಇದನ್ನ ನಾವು ಡೈಮಂಡ್ ಅಂತ ಕರಿತೀವಿ, ಇದಕ್ಕೆ ನಾವು ಕ್ಲಬ್ ಅಂತ ಕರಿತೀವಿ, ಇದಕ್ಕೆ ನಾವು ಸ್ಪೇಡ್ಸ್ ಅಂತ ಕರಿತೀವಿ. ಅಂದ್ರೆ ನಮ್ಗೇನ್ ಬೇಕು? ಹಾರ್ಟ್ ನಲ್ಲಿ 13 ಕಾರ್ಡ್, ಡೈಮಂಡ್ ನಲ್ಲಿ 13 ಕಾರ್ಡ್, ಕ್ಲಬ್ ನಲ್ಲಿ 13 ಕಾರ್ಡ್, ಸ್ಪೇಡ್ಸ್ ನಲ್ಲಿ 13 ಕಾರ್ಡ್. ಇದ್ರಲ್ಲಿ ನಮ್ಗೆ ಇಲ್ಲಿ 3 ಕಾರ್ಡ್ ಸ್ಪೆಷಲ್ ಆಗಿರುತ್ತೆ. ಓಕೆ, ರಾಜ, ರಾಣಿ ಮತ್ತೆ ಜೋಕರ್ ಅಲ್ಲ, ಕಿಂಗ್, ಕ್ವೀನ್ ಮತ್ತೆ ಜಾಕ್ ಅಂತ ಹೇಳ್ತೀವಿ. ಮತ್ತೆ ಫಸ್ಟ್ ಎ ಅಂತ ಇಲ್ಲಿ ಎಲ್ಲೂ ನಿಮ್ಗೆ ಒಂದು ಕಾಣಿಸ್ತಾ ಇಲ್ಲ. ಓಕೆ, ಸೊ ನಾವು 2ರಿಂದ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ನಾವು ಏಸ್ ಕಾರ್ಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಏಸ್ ಕಾರ್ಡ್. ಪ್ರತಿ ಸೆಟ್ ನಲ್ಲೂ 3 ಫೇಸ್ ಕಾರ್ಡ್ಸ್ ಇರುತ್ತೆ. ಇದಕ್ಕೆ ನಾವು ಫೇಸ್ ಕಾರ್ಡ್ಸ್ ಅಂತ ಹೇಳ್ತೀವಿ, ಮುಖ ಕಾರ್ಡ್ಗಳು ಅಂತ ನಾವು ಹೇಳ್ತೀವಿ. ಇದನ್ನ ನಾವು ಏಸ್ ಕಾರ್ಡ್ ಪ್ರತಿ ಸೆಟ್ ನಲ್ಲಿ, ಅಂದ್ರೆ ಈ 13 ಕಾರ್ಡ್ ಅಲ್ಲಿ 1 ಏಸ್ ಕಾರ್ಡ್, 3 ಫೇಸ್ ಕಾರ್ಡ್. ಈ ಒಂದು ಸೆಟ್ ನಲ್ಲಿ 3 ಫೇಸ್ ಕಾರ್ಡ್, ಅಂದ್ರೆ ಕಿಂಗ್, ಕ್ವೀನ್ ಮತ್ತೆ ಜಾಕಿಗೆ ಫೇಸ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಹಾಗೆ 1 ಏಸ್ ಕಾರ್ಡ್, ಅಂದ್ರೆ ಪ್ರತಿಯೊಂದು ಸೆಟ್ಟಿನಲ್ಲಿ ನೆನ್ಪಿಟ್ಕೊಳ್ರಿ 1 ಏಸ್ ಕಾರ್ಡ್, ಹಾಗೆ 3 ಫೇಸ್ ಕಾರ್ಡ್ಸ್ ಬರುತ್ತೆ. ಹಾಗಾದ್ರೆ 52 ಸೆಟ್ ನಲ್ಲಿ 52 ಕಾರ್ಡ್ಸ್ ನಲ್ಲಿ ಒಟ್ಟು ಎಷ್ಟು ಏಸ್ ಕಾರ್ಡ್ಸ್ ಬರುತ್ತೆ? 4 ಏಸ್ ಕಾರ್ಡ್ಸ್ ಬರುತ್ತೆ. ಮತ್ತೆ ಎಷ್ಟು ಫೇಸ್ ಕಾರ್ಡ್ಸ್ ಬರುತ್ತೆ? 3 3 6 3 9 12 ಫೇಸ್ ಕಾರ್ಡ್ಸ್ ಬರುತ್ತೆ. ಇದಕ್ಕೆ ನಾವು ಮುಖ ಕಾರ್ಡ್ಸ್ ಗಳು ಅಂತಾನು ಹೇಳ್ತೀವಿ. ಹಾಗಿದ್ರೆ ಪ್ರಶ್ನೆಗೆ ಬರೋಣ. ಏನಂತ ಕೊಟ್ಟಿದ್ದಾರೆ? ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡ್ ಅನ್ನ ಯಾದೃಚ್ಛಿಕವಾಗಿ ತೆಗಿತೀವಿ. ಒಂದು ಕಾರ್ಡ್ ಅನ್ನ ನಾವು ನೋಡದೆ ಹೊರ ತೆಗಿತೀವಿ. ಅದರಲ್ಲಿ ಒಂದು ಕೆಂಪು ರಾಜ, ಒಂದು ಮುಖ ಕಾರ್ಡ್, ಒಂದು ಕೆಂಪು ಬಣ್ಣದ ಮುಖ ಕಾರ್ಡ್, ಹಾರ್ಟ್ ನ ಜಾಕ್ ಅಂದ್ರೆ ಒಂದು ಸ್ಪೇಡ್, ಡೈಮಂಡ್ ನ ರಾಣಿ ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ.
ಇಲ್ಲಿ ಒಂದು ಕೆಂಪು ರಾಜ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅದಕ್ಕಿಂತ ಮುಂಚೆ ನಮ್ ಕೆಲಸ ಏನು, ಒಟ್ಟು ಸಾಧ್ಯತೆಗಳನ್ನ ಬರ್ಕೊಂಡ್ಬಿಡೋಣ. ಎಷ್ಟಿದೆ ಒಟ್ಟು ಸಾಧ್ಯತೆ? ಒಟ್ಟು ಕಾರ್ಡ್ಗಳ ಸಂಖ್ಯೆ 52. ಹಾಗಾಗಿ ಒಟ್ಟು ಕಾರ್ಡ್ಗಳ ಸಾಧ್ಯತೆ ಅಂದ್ರೆ ಒಟ್ಟು ಸಾಧ್ಯತೆಗಳು ಎನ್ ಆಫ್ ಎಸ್ ಎಷ್ಟಾಯ್ತು? 52. ಏನ್ ಕೇಳಿದ್ದಾರೆ? ಒಂದು ಕೆಂಪು ರಾಜ. ಕೆಂಪು ರಾಜ ಅಂದಾಗ ಈ ಸೆಟ್ ನಲ್ಲಿ ಕೆಂಪು ರಾಜ ಇದೆ. ಇಲ್ಲೂ ಕೆಂಪು ಕಾಣಿಸ್ತಾ ಇದೆ, ಇಲ್ಲೂ ಕೆಂಪು ಕಾಣಿಸ್ತಾ ಇದೆ. ಹೌದಾ? ನೋಡಿ ಕರೆಕ್ಟ್ ಆಗಿ. ಹಾಗಿದ್ರೆ ಎರಡು ಕೆಂಪು ಸೆಟ್ಗಳಿತ್ತಲ್ಲಿ, ಒಂದು ಸೆಟ್ ನಲ್ಲಿ ಒಂದು ರಾಜ, ಮತ್ತೊಂದು ಸೆಟ್ ನಲ್ಲಿ ಮತ್ತೊಂದು ರಾಜ. ಎಷ್ಟು ಜನ ರಾಜರಾದ್ರು? ಇಬ್ರಾದ್ರಲ್ವಾ? ಹಾಗಾಗಿ ಕೆಂಪು ಬಣ್ಣದ ರಾಜರ ಸಂಖ್ಯೆ 2. ಇದನ್ನ ಎನ್ ಆಫ್ ಎ ಅಂತ ಹೇಳೋಣ. ಕೆಂಪು ಬಣ್ಣದ ರಾಜನನ್ನು ಪಡೆಯುವ ಸಂಭವನೀಯತೆ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಮಾಡಿದ್ರೆ 2 ಡಿವೈಡೆಡ್ ಬೈ 52. 2 1 2 2 4 2 6 12. 1 ಡಿವೈಡೆಡ್ ಬೈ 26 ಅಂತ ಬಂತು. ನೆಕ್ಸ್ಟ್ ಏನ್ ಕೇಳಿದರೆ ಮುಖ ಕಾರ್ಡ್ಗಳ ಸಂಖ್ಯೆ. ಮುಖ ಕಾರ್ಡ್ಗಳ ಸಂಖ್ಯೆ ನಾನು ಆಗ್ಲೇ ತೋರಿಸಿದೆ. ರಾಜ, ರಾಣಿ, ಕಿಂಗ್, ಕ್ವೀನ್ ಮತ್ತೆ ಜಾಕ್. ಕಿಂಗ್, ಕ್ವೀನ್ ಮತ್ತೆ ಜಾಕ್, ಇದನ್ನ ನಾವು ಮುಖ ಕಾರ್ಡ್ಗಳು, ಫೇಸ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಪ್ರತಿ ಸೆಟ್ ನಲ್ಲೂ 3 ಮುಖ ಕಾರ್ಡ್ಗಳಿರುತ್ತೆ. ಹಾಗಾಗಿ 4 ಸೆಟ್ ಅಂತಂದ್ರೆ 3 4 ಎಷ್ಟಾಯ್ತು? 12 ಮುಖ ಕಾರ್ಡ್ಗಳನ್ನ ನಾವು ನೋಡ್ತೀವಿ. ಇದನ್ನ ಎನ್ ಆಫ್ ಬಿ ಅಂತ ನಾವು ಹೇಳೋಣ. ಮುಖ ಕಾರ್ಡ್ ಅನ್ನ ಪಡೆಯುವ ಸಂಭವನೀಯತೆ ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. 12 ಡಿವೈಡೆಡ್ ಬೈ 52. ಹೌದಾ? 2 2 2 6 2 6 12. ನೆಕ್ಸ್ಟ್ 2 3 2 1 2 3 ಅಂತಂದ್ರೆ 3 ಡಿವೈಡೆಡ್ ಬೈ 13 ಅಂತ ಬಂತು. ನೆಕ್ಸ್ಟ್ ಏನ್ ಕೇಳಿದರೆ ಕೆಂಪು ಬಣ್ಣದ ಮುಖ ಕಾರ್ಡ್ಗಳು. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಮತ್ತೆ ನಾವು ಎಲ್ಲಿಗೆ ಹೋಗೋಣ? ಕೆಂಪು ಸೆಟ್ಗಳು. ಎಷ್ಟು ಸೆಟ್ ಇದೆ? 2 ಸೆಟ್ ಇದೆ. 2 ಸೆಟ್ ಅಂದ್ರೆ ಇದರಲ್ಲಿ 3 ಮುಖ ಕಾರ್ಡ್ಗಳು, ಇದರಲ್ಲಿ 3 ಮುಖ ಕಾರ್ಡ್. ಎಷ್ಟಾಯ್ತು? 3 + 3 ಅಂದ್ರೆ 6 ಆಯ್ತಲ್ವಾ? ಹಾಗಾಗಿ 6 ಮುಖ ಕಾರ್ಡ್ಗಳು ನಮ್ಗೆ ಕೆಂಪು ಬಣ್ಣದಲ್ಲಿ ಸಿಗತ್ತೆ. ಅದೇ ತರ ಕಪ್ಪು ಬಣ್ಣ ಅಂತ ಕೇಳಿದಾಗ ಅಲ್ಲೂ ಕೂಡ 6 ಕಾರ್ಡ್ಸ್ಗಳು ನಿಮ್ಗೆ ಸಿಗತ್ತೆ. ಹೌದಾ? ಹಾಗಾಗಿ 6. ಇದನ್ನ ನಾವು ಎನ್ ಆಫ್ ಸಿ ಅಂತ ಕರೆಯೋಣ. ಸೊ ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಮಾಡಿದ್ರೆ 6 ಡಿವೈಡೆಡ್ ಬೈ 52. ಇಷ್ಟು ಬರುತ್ತೆ 3 ಡಿವೈಡೆಡ್ ಬೈ 26. 2 3 2 2 ಓಕೆ 2 6. ಹಾಗಾಗಿ 3 ಡಿವೈಡೆಡ್ ಬೈ 26. ಹಾರ್ಟ್ ಜಾಕ್ಗಳ ಸಂಖ್ಯೆ. ಹಾರ್ಟ್ ಸೆಟ್ ಎಷ್ಟಿದೆ? ಒಂದೇ ಇದೆ. ಎಲ್ಲಿದೆ ಹಾರ್ಟ್? ಇಲ್ಲಿದೆ ನೋಡಿ, ಇದು ಹಾರ್ಟ್. ಎಷ್ಟು ಜಾಕ್ ಇದಾರೆ ಇದರಲ್ಲಿ? ಒಬ್ರೇ ಇದಾರೆ. ಸೊ ಒಂದೇ ಜಾಕ್ ಇದೆ. ಹಾಗಾಗಿ ಎನ್ ಆಫ್ ಡಿ ಅಂತ ನಾವು ಕರೆದ್ರೆ ಅದನ್ನ ಎನ್ ಆಫ್ ಡಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಮಾಡಿದ್ರೆ 1/52 ಅಂತ ಬಂತು. ನೆಕ್ಸ್ಟ್ ಏನ್ ಕೇಳಿದ್ದಾರೆ? ಸ್ಪೇಡ್ಗಳ ಸಂಖ್ಯೆ. ಸ್ಪೇಡ್ಗಳು ಅಂತಂದ್ರೆ ಯಾವ್ದಿಲ್ಲಿ? ಇದು ಕ್ಲಬ್. ನೆನ್ಪಿಟ್ಕೊಡ್ರಿ. ಇದು ಡೈಮಂಡ್, ಇದು ಸ್ಪೇಡ್. ಓಕೆ, ಇದು ಸ್ಪೇಡ್. ಎಷ್ಟಿವೆ ಕಾರ್ಡ್ಸ್ ಇಲ್ಲಿ? 13 ಕಾರ್ಡ್. ಹಾಗಾಗಿ ಸ್ಪೇಡ್ಗಳ ಸಂಖ್ಯೆ ಎಷ್ಟು? 13. ಸ್ಪೇಡ್ ಪಡೆಯುವ ಸಂಭವನೀಯತೆ 13 ಡಿವೈಡೆಡ್ ಬೈ 52 ಅಂದ್ರೆ ಎನ್ ಆಫ್ ಇ ಅಂತ ನೀವು ಕರಿಬಹುದು ಬೇಕಿದ್ರೆ, ಎನ್ ಆಫ್ ಇ. ಹಾಗಾಗಿ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಮಾಡಿದ್ರೆ ನಮ್ಗೆ 13 ಡಿವೈಡೆಡ್ ಬೈ 52. 13 1 13 4 1/4 ಅಂತ ಬಂತು. ಡೈಮಂಡ್ ರಾಣಿಗಳ ಸಂಖ್ಯೆ. ಡೈಮಂಡ್ ನಲ್ಲಿ ಎಷ್ಟು? ಡೈಮಂಡ್ ಅಲ್ಲಿ 13 ಕಾರ್ಡು. 13ರಲ್ಲಿ 3 ಮುಖ ಕಾರ್ಡು. ಆ ಮುಖ ಕಾರ್ಡ್ ಅಲ್ಲಿ ರಾಣಿಯ ಸಂಖ್ಯೆ ಎಷ್ಟು? 1. ಹಾಗಾಗಿ ಎಷ್ಟು ಬಂತಿದು? ಡೈಮಂಡಿನ ರಾಣಿಗಳ ಸಂಖ್ಯೆ 1. ಎನ್ ಆಫ್ ಎಫ್ ಅಂತಾನು ಕರಿಬಹುದು ನೀವು. ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಮಾಡಿದ್ರೆ 1 ಡಿವೈಡೆಡ್ ಬೈ 52. 52 ಅಂತಂದ್ರೆ ಒಟ್ಟು ಫಲಿತಗಳ ಸಂಖ್ಯೆ, ಒಟ್ಟು ಕಾರ್ಡ್ಗಳ ಸಂಖ್ಯೆ 52 ಇದೆ ಅಲ್ವಾ? 1 ಡಿವೈಡೆಡ್ ಬೈ 52. ಸೊ ನಮ್ಗೆ ಈ ಸಂಭವನೀಯತೆಯನ್ನ ನಾವು ಬಿಡಿಸುವಾಗ ಮುಖ್ಯವಾಗಿ ನಾಣ್ಯಗಳ ಮೇಲೆ ನಮ್ಗೆ ಲೆಕ್ಕಗಳು ಬರುತ್ತೆ. ನಾಣ್ಯವನ್ನ 2 ನಾಣ್ಯಗಳನ್ನ ಚಿಮ್ಮಿದಾಗ, 3 ನಾಣ್ಯಗಳನ್ನ ಚಿಮ್ಮಿದಾಗ, ನೆಕ್ಸ್ಟ್ ದಾಳಗಳ ಮೇಲೆ ಬರುತ್ತೆ. ಓಕೆ, ದಾಳವನ್ನ ಉರುಳಿಸಿದಾಗ, ನೆಕ್ಸ್ಟ್ ಕಾರ್ಡ್ಗಳ ಮೇಲೆ ನಮ್ಗೆ ಲೆಕ್ಕಗಳು ಬರುತ್ತೆ. ಹಾಗಿದ್ರೆ ನಮ್ಗೆ ನಾಣ್ಯವನ್ನ ಚಿಮ್ಮಿದಾಗ ಬರುವಂತಹ ಫಲಿತಾಂಶ ಯಾವ್ಯಾವು? ಹೆಡ್ ಮತ್ತೆ ಟೇಲ್. ಅದನ್ನ ಪುಚ್ಛ ಮತ್ತು ಶಿರ ಅಂತ ಕರಿತೀವಿ. ಶಿರ ಅಂದ್ರೆ ಹೆಡ್, ಪುಚ್ಛ ಅಂದ್ರೆ ಟೇಲ್. ನೆಕ್ಸ್ಟ್ ದಾಳವನ್ನ ಉರುಳಿಸೋದು 6 ಮುಖಗಳಿರುತ್ತೆ, ಅದಂತೂ ನಮಗ್ ಗೊತ್ತಿದೆ. ಓಕೆ, ನೆಕ್ಸ್ಟ್ ಕಾರ್ಡ್ಸ್ ಬಗ್ಗೆ ಒಂದ್ ಲೆಕ್ಕ ಲಾಸ್ಟ್ ಬಿಡಿಸ್ಬಿಡೋಣ. ಜಸ್ಟ್ ನೋಡಿ ಇದನ್ನ.
ಒಂದು ಆಟದಲ್ಲಿ 1 ರೂಪಾಯಿಯ ಒಂದು ನಾಣ್ಯವನ್ನ 3 ಸಲ ಚಿಮ್ಮಲಾಗುತ್ತೆ. ಪ್ರತಿ ಸಲದ ಫಲಿತವನ್ನ ದಾಖಲಿಸಲಾಗತ್ತೆ. ಹನೀಫನು ಪ್ರತಿ ಸಲವೂ ಒಂದೇ ಫಲಿತಾಂಶ ಅಂದರೆ 3 ಶಿರಗಳು 3 ಪುಚ್ಛಗಳು ಬಂದರೆ ಆಟದಲ್ಲಿ ಗೆಲ್ತಾನೆ, ಇಲ್ಲದಿದ್ರೆ ಸೋಲ್ತಾನೆ. ಹಾಗಾದ್ರೆ ಹನೀಫನು ಆಟದಲ್ಲಿ ಸೋಲುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಒಂದು ನಾಣ್ಯವನ್ನ 3 ಸಾರ್ತಿ ಚಿಮ್ಮಿದಾಗ ಬರುವಂತ ಫಲಿತಾಂಶಗಳು ಯಾವ್ಯಾವುದು? ಹೆಡ್ 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 ಬರ್ಬಹುದು, ಹೆಡ್ ಹೆಡ್ ಟೇಲ್ ಬರ್ಬಹುದು, ಹೆಡ್ ಟೇಲ್ ಹೆಡ್ ಬರ್ಬಹುದು, ಟೇಲ್ ಹೆಡ್ ಹೆಡ್ ಬರ್ಬಹುದು, ಟೇಲ್ ಟೇಲ್ ಹೆಡ್ ಬರ್ಬಹುದು, ಹೆಡ್ ಟೇಲ್ ಹೆಡ್ ಟೇಲ್ ಬರ್ಬಹುದು, ಟೇಲ್ ಹೆಡ್ ಟೇಲ್, ಟೇಲ್ ಟೇಲ್ ಟೇಲ್. ಎಷ್ಟು ಸಾಧ್ಯತೆಗಳು ಆಯ್ತು? 8 ಸಾಧ್ಯತೆಗಳು ಸಿಕ್ತು. ಇದನ್ನ N(S) ಅಂತ ಹೇಳೋಣ. ನಮ್ಗೇನ್ ಕೇಳಿದರೆ ಹನೀಫನ್ನು ಸೋಲುವ ಸಂಭವನೀಯತೆ. ಯಾವಾಗ ಅವನು ಸೋಲ್ತಾನೆ? ಅವನು ಯಾವಾಗ ಗೆಲ್ತಾನೆ? 3 ಹೆಡ್ ಬರ್ಬೇಕು, 3 ಟೇಲ್ ಬರ್ಬೇಕು, ಆವಾಗ ಮಾತ್ರ ಅವನು ಗೆಲ್ತಾನೆ. ಅದನ್ನ ಬಿಟ್ಟು ಉಳಿದವು ಏನಾದ್ರೂ ಬಂದ್ರೆ ಅವನು ಆಟದಲ್ಲಿ ಸೋಲ್ತಾನೆ. ಹಾಗಿದ್ರೆ ಈ ಒಂದು ಸೆಟ್ ನಲ್ಲಿ 3 ಶಿರಗಳು ಮತ್ತು 3 ಪುಚ್ಛಗಳು ಎಲ್ಲಿವೆ? ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಒಂದು 3 ಹೆಡ್ ಇದೆ, ಇಲ್ಲಿ ಒಂದು 3 ಟೇಲ್ ಇದೆ. ಇವೆರಡೂ ಬಂದ್ರೆ ಮಾತ್ರ ಅವನು ಗೆಲ್ತಾನೆ. ಇದನ್ನ ಬಿಟ್ಟು ಉಳಿದಂತಹ ಸಾಧ್ಯತೆಗಳು ಯಾವುದು? 1, 2, 3, 4, 5, 6 ಸಾಧ್ಯತೆಗಳನ್ನ ನೋಡ್ತೀರಾ, ಹೌದಾ? ಹಾಗಾಗಿ ಹನೀಫನ್ನು ಸೋಲುವ ಒಟ್ಟು ಸಾಧ್ಯತೆಗಳು ಯಾವುದು? ಹೆಡ್ ಹೆಡ್ ಟೇಲ್, ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಹೆಡ್, ಹೆಡ್ ಟೇಲ್ ಟೇಲ್ ಹೆಡ್, ಹೆಡ್ ಟೇಲ್ ಟೇಲ್, ಟೇಲ್ ಹೆಡ್ ಟೇಲ್. ಎಷ್ಟಾಯ್ತು? 6. ಹಾಗಾಗಿ ಹನೀಫನು ಪಂದ್ಯವನ್ನು ಸೋಲುವ ಸಂಭವನೀಯತೆ N(A) ಡಿವೈಡೆಡ್ ಬೈ N(S) ಮಾಡಿದ್ರೆ 6 ಡಿವೈಡೆಡ್ ಬೈ 8, 2 3 2 4, ಹಂಗಂದ್ರೆ 3 ಡಿವೈಡೆಡ್ ಬೈ 4 ಅಂತ ಬಂತು. 3 ಡಿವೈಡೆಡ್ ಬೈ 4. ಇದು ಹನೀಫನು ಆಟದಲ್ಲಿ ಸೋಲುವ ಸಂಭವನೀಯತೆ. ಈ ತರಹದ ಪ್ರಶ್ನೆಗಳನ್ನು ಕೂಡ ನಮ್ಗೆ ಎಕ್ಸಾಮ್ ನಲ್ಲಿ ಕೇಳುತ್ತಾರೆ. ಹಾಗಿದ್ರೆ ಮಕ್ಕಳ, ಇವತ್ತು ಸಂಭವನೀಯತೆ ಅಂದ್ರೆ ಏನು, ಸಂಭವನೀಯತೆಯನ್ನ ಕಂಡು ಹಿಡಿಯಬೇಕಿದ್ರೆ ಅಲ್ಲಿ ನಾವು ಯಾವ ಸೂತ್ರವನ್ನ ಬಳಸ್ತೀವಿ, ಸಂಭವನೀಯತೆಗೆ ರಿಲೇಟೆಡ್ ಆಗಿರುವಂತಹ ಪದಗಳನ್ನ ನಾವು ನೋಡಿದ್ವಿ. ಪ್ರಯೋಗ, ಯಾದೃಚ್ಛಿಕ ಪ್ರಯೋಗ, ಘಟನೆ, ಹಾಗೆ ಕೆಲವು ಲೆಕ್ಕಗಳನ್ನ ನಾವು ಇವತ್ತು ಬಿಡಿಸಿದ್ವಿ. ಓಕೆ, ಸೊ ಎಲ್ಲಾ ಲೆಕ್ಕಗಳು ಕೂಡ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸಂಭವನೀಯತೆಯ ಮೇಲೆ ಹೇಗೆ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನೀವು ಬಿಡಿಸ್ತೀರಾ ಅಂತ ನಾನು ಭಾವಿಸ್ತಾ, ಅಭ್ಯಾಸದಲ್ಲಿ ಇರುವಂತಹ ನಾನಿವಾಗ ಎಷ್ಟು ಲೆಕ್ಕಗಳನ್ನ ಬಿಡಿಸಿದ್ದೀನಿ, ಇದನ್ನ ಬಿಟ್ಟು ಉಳಿದಂತಹ ಲೆಕ್ಕಗಳನ್ನ ನೀವು ಬಿಡಿಸಲು ಪ್ರಯತ್ನಿಸಿ. ಎಲ್ಲಾ ಕೂಡ ಸೇಮ್ ಇದೆ. ಓಕೆ, ಹಾಗಿದ್ರೆ ನಾನು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್, ಗುಡ್ ನೈಟ್, ಟೇಕ್